ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಞಾನಗಂಗೋತ್ರಿ ಸಂಸ್ಥೆಯ ಇನ್ಕ್ವೆಸ್ಟ್ ಪ್ರಚಲಿತ ಘಟನೆಗಳ ಸರಣಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾವು ಸಂಚಿಕೆ ಸಂಖ್ಯೆ 753 ಡಿಸ್ಕಸ್ ಮಾಡ್ತಾ ಇದ್ದೇವೆ. ದಿನಾಂಕ 30 ಸೆಪ್ಟೆಂಬರ್ 2024. ಸೊ ಇವತ್ತಿನ ಅಪ್ಡೇಟ್ಸನ್ನು ತಿಳಿಯೋದಕ್ಕಿಂತ ಮುಂಚೆ ಕಳೆದ ಸಂಚಿಕೆಯ 2 ಪ್ರಶ್ನೆಗಳ ಉತ್ತರಗಳು, ಪ್ರಶ್ನೆ ಸಂಖ್ಯೆ 1ಕ್ಕೆ ಆಪ್ಷನ್ ಸಿ ಮತ್ತು ಪ್ರಶ್ನೆ ಸಂಖ್ಯೆ 2ಕ್ಕೆ ಆಪ್ಷನ್ ಎ ಸರಿ ಉತ್ತರವಾಗಿರುತ್ತೆ. ಹಾಗಿದ್ರೆ ಇವತ್ತಿನ ಮೊದಲನೇ ಪ್ರಶ್ನೆಗೆ ಬರೋಣ. ಕರ್ನಾಟಕದಲ್ಲಿ ಉಚಿತ ಹೃದಯ ಶಸ್ತ್ರಚಿಕಿತ್ಸೆ ಮತ್ತು ಚಿಕಿತ್ಸೆಗಳನ್ನು ಒದಗಿಸುವ ಉಪಕ್ರಮದ ಪೂರ್ಣ ಹೆಸರೇನು? ವಾಟ್ ಇಸ್ ದ ಫುಲ್ ನೇಮ್ ಆಫ್ ದಿ ಇನಿಷಿಯೇಟಿವ್ ದಟ್ ಪ್ರೊವೈಡ್ಸ್ ಫ್ರೀ ಹಾರ್ಟ್ ಸರ್ಜರೀಸ್ ಆ್ಯಂಡ್ ಟ್ರೀಟ್ಮೆಂಟ್ಸ್ ಇನ್ ಕರ್ನಾಟಕ? ಸೊ ನಮ್ಮ ಕರ್ನಾಟಕದಲ್ಲಿ ಈ ಹೃದಯ ಸಂಬಂಧಿ ಕಾಯಿಲೆಗಳೇನಿರುತ್ತೆ, ಸೊ ಅದಕ್ಕೆ ಸಂಬಂಧಪಟ್ಟಂತೆ ಉಚಿತವಾಗಿ ಚಿಕಿತ್ಸೆಯನ್ನು ಮಾಡಲಿಕ್ಕೆ ಮತ್ತು ಶಸ್ತ್ರಚಿಕಿತ್ಸೆಯನ್ನು ಮಾಡಲಿಕ್ಕೆ ಸೊ ಒಂದು ಕಾರ್ಯಕ್ರಮವನ್ನು ಲಾಂಚ್ ಮಾಡಿರ್ತಾರೆ. ಸೊ ಆ ಒಂದು ಕಾರ್ಯಕ್ರಮದ ಸಂಪೂರ್ಣ ಹೆಸರೇನು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಪುನೀತ್ ರಾಜ್ಕುಮಾರ್ ಹೃದಯ ಜ್ಯೋತಿ ಯೋಜನೆ ಅಂತ ಹೇಳ್ತೇವೆ. ಸೊ ಈ ಒಂದು ಯೋಜನೆಯನ್ನು ಮತ್ತೊಮ್ಮೆ ಸುದ್ದಿಯಲ್ಲಿರಲಿಕ್ಕೆ ಕಾರಣ ಏನು ಅಂತ ನಾವು ನೋಡೋದಾದ್ರೆ, ಸೊ ಈ ಯೋಜನೆ ಏನಿದೆ, ಸೊ ಈ ಯೋಜನೆಯನ್ನು ಕರ್ನಾಟಕ ಸ್ಟೇಟ್ ಟು ಎಕ್ಸ್ಟೆಂಡ್ ಹೃದಯ ಜ್ಯೋತಿ ಯೋಜನೆ ಟು ಆಲ್ ತಾಲೂಕ್ಸ್. ಸೊ ಮುಂಚೆ ಇದು ಎಲ್ಲ ತಾಲೂಕುಗಳಲ್ಲೂ ಇರಲಿಲ್ಲ. ಸೊ ಈ ಒಂದು ಯೋಜನೆಯನ್ನು ಈಗ ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ತಾಲೂಕುಗಳಿಗೆ ಎಕ್ಸ್ಟೆಂಡ್ ಮಾಡ್ತಕ್ಕಂಥ ನಿರ್ಧಾರವನ್ನು ಕರ್ನಾಟಕ ಸರ್ಕಾರ ತೆಗೆದುಕೊಂಡಿರುತ್ತೆ. ಸೊ ಈ ಒಂದು ಕಾರ್ಯಕ್ರಮವನ್ನು ನಾವು ಪುನೀತ್ ರಾಜ್ಕುಮಾರ್ ಹೃದಯ ಜ್ಯೋತಿ ಯೋಜನೆ ಅಂತ ಹೇಳ್ತೇವೆ. ಸೊ ಇದನ್ನ ಇನ್ನು ಮುಂದೆ ಎಲ್ಲ ತಾಲೂಕುಗಳಿಗೆ ಎಕ್ಸ್ಟೆಂಡ್ ಮಾಡ್ತಕ್ಕಂಥ ಒಂದು ಅಪ್ಡೇಟ್ ಅನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಪ್ರಸ್ತುತವಾಗಿ ಇದು 86 ತಾಲೂಕುಗಳಲ್ಲಿ, ಸೊ ಅದು ಕೂಡ ಗೌರ್ಮೆಂಟ್ ಹಾಸ್ಪಿಟಲ್ಸ್ಗಳಲ್ಲಿ 86 ತಾಲೂಕುಗಳ ಗೌರ್ಮೆಂಟ್ ಹಾಸ್ಪಿಟಲ್ಸ್ಗಳಲ್ಲಿ ಸೊ ಈ ಒಂದು ಕಾರ್ಯಕ್ರಮ ಇಂಪ್ಲಿಮೆಂಟೇಷನ್ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಕಾರ್ಯಕ್ರಮವನ್ನು ಲಾಂಚ್ ಮಾಡಿರ್ತಕ್ಕಂಥ ದಿನಾಂಕ ಅಕ್ಟೋಬರ್ 31, 2023 ಕರ್ನಾಟಕ ಹೆಲ್ತ್ ಡಿಪಾರ್ಟ್ಮೆಂಟ್ ಅಥವಾ ಕರ್ನಾಟಕ ಆರೋಗ್ಯ ಇಲಾಖೆಯ ವತಿಯಿಂದ ಇದನ್ನು ಲಾಂಚ್ ಮಾಡಲಾಗಿರುತ್ತೆ. ಸೊ ಇದರ ಆಬ್ಜೆಕ್ಟಿವ್ ಅಥವಾ ಉದ್ದೇಶ ಏನು ಅಂದರೆ ಇಂಪ್ರೂವ್ ದಿ ಡಯಾಗ್ನೋಸಿಸ್ ಅಂಡ್ ಟ್ರೀಟ್ಮೆಂಟ್ ಆಫ್ ಹಾರ್ಟ್ ಅಟ್ಯಾಕ್ ಪೇಷಂಟ್ಸ್. ಅಂದರೆ ಒಂದು ಹೃದಯಾಘಾತ ರೋಗಿಗಳೇನಿರ್ತಾರೆ, ಸೊ ಅವರಿಗೆ ಸಂಬಂಧಪಟ್ಟಿರ್ತಕ್ಕಂಥ ರೋಗ ನಿರ್ಣಯ ಮಾಡ್ತಕ್ಕಂಥದ್ದು ಮತ್ತು ಚಿಕಿತ್ಸೆಯನ್ನು ನೀಡ್ತಕ್ಕಂಥದ್ದನ್ನ ಸುಧಾರಿಸುವ ಕಾರಣದಿಂದ ಲಾಂಚ್ ಮಾಡಿರ್ತಕ್ಕಂಥ ಒಂದು ಕಾರ್ಯಕ್ರಮವಾಗಿರುತ್ತೆ. ಸೊ ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಫ್ರೀ ಹಾರ್ಟ್ ಸರ್ಜರೀಸ್ ಮತ್ತು ಟ್ರೀಟ್ಮೆಂಟ್, ಅಂದರೆ ಹೃದಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಶಸ್ತ್ರಚಿಕಿತ್ಸೆ ಮತ್ತು ಚಿಕಿತ್ಸೆಯನ್ನು ಎರಡನ್ನೂ ಕೂಡ ಉಚಿತವಾಗಿ ಕೊಡ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಟಾರ್ಗೆಟ್ ಪಾಪ್ಯುಲೇಷನ್ ಅಥವಾ ಇದರ ಫಲಾನುಭವಿಗಳು ಯಾರಾಗಿರ್ತಾರೆ ಅಂದರೆ, ಸೊ ಎಕನಾಮಿಕಲಿ ವೀಕರ್ ಸೆಕ್ಷನ್ ಅಥವಾ ಆರ್ಥಿಕವಾಗಿ ದುರ್ಬಲ ವರ್ಗದವರು ಈ ಒಂದು ಕಾರ್ಯಕ್ರಮದ ಪ್ರಯೋಜನವನ್ನು ಪಡೆಯಬಹುದಾಗಿರುತ್ತೆ. ಸೊ ಇದರಲ್ಲಿ ಅಡ್ವಾನ್ಸ್ ಟೆಕ್ನಾಲಜಿ ಇರ್ತಕ್ಕಂಥ ಮೆಡಿಕಲ್ ಎಕ್ವಿಪ್ಮೆಂಟ್ಸ್ ಅನ್ನು ಅಥವಾ ವೈದ್ಯಕೀಯ ತಂತ್ರಜ್ಞಾನವನ್ನು ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಬಳಕೆ ಮಾಡಲಾಗುತ್ತೆ. ಸೊ ಸರ್ಕಾರದ ಮುಂದಿನ ಗುರಿ ಅಥವಾ ಫ್ಯೂಚರ್ ಟಾರ್ಗೆಟ್ ಏನು ಅಂದರೆ ಕಾಂಪ್ರಹೆನ್ಸಿವ್ ಕಾರ್ಡಿಯಾಕ್ ಕೇರ್ ಫಾರ್ ಆಲ್ ರೆಸಿಡೆಂಟ್ಸ್ ಆಫ್ ಕರ್ನಾಟಕ. ಅಂದರೆ ಪ್ರಸ್ತುತವಾಗಿ ಇದು ಕೇವಲ ಆರ್ಥಿಕವಾಗಿ ದುರ್ಬಲ ವರ್ಗದವರಿಗೆ ಮಾತ್ರ ಮೀಸಲಿಟ್ಟಿದ್ದರೂ ಕೂಡ ಸೊ ಭವಿಷ್ಯದಲ್ಲಿ ಎಲ್ಲರಿಗೂ ಕೂಡ ಎಕ್ಸ್ಟೆಂಡ್ ಮಾಡ್ತಕ್ಕಂಥ ಒಂದು ಯೋಜನೆಯನ್ನು ಕರ್ನಾಟಕ ಸರ್ಕಾರ ವ್ಯಕ್ತಪಡಿಸಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 2. ಇತ್ತೀಚಿನ ಅಧ್ಯಯನದಲ್ಲಿ ಏಷ್ಯಾದ ಆನೆಗಳು ಎಷ್ಟು ತಳೀಯವಾಗಿ ವಿಭಿನ್ನವಾದ ಸಂಖ್ಯೆಯನ್ನು ಗುರುತಿಸಲಾಗಿದೆ? ಹೌ ಮೆನಿ ಜೆನೆಟಿಕಲಿ ಡಿಸ್ಟಿಂಕ್ಟ್ ಪಾಪ್ಯುಲೇಷನ್ ಆಫ್ ಏಷ್ಯನ್ ಎಲಿಫೆಂಟ್ಸ್ ಆರ್ ಐಡೆಂಟಿಫೈಡ್ ಇನ್ ದಿ ರೀಸೆಂಟ್ ಸ್ಟಡಿ? ಸೊ ನಾನು ಹೇಳ್ತಾ ಇರ್ತಕ್ಕಂಥದ್ದು ಏಷ್ಯನ್ ಆನೆಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ತಳೀಯವಾಗಿ ವಿಭಿನ್ನವಾಗಿರ್ತಕ್ಕಂಥ ಸಂಖ್ಯೆ ಅಂತ ಹೇಳ್ತೇವೆ ನಾವು. ವಾಟ್ ಯು ಮೀನ್ ಬೈ ಜೆನೆಟಿಕಲ್ ಡೈವರ್ಸಿಟಿ ಅಂದರೆ, ಸೊ ಆ ಒಂದು ಆನೆಗಳ ಜೀನ್ಸ್ ಏನಿರುತ್ತೆ ಅಥವಾ ಅದರ DNA ಏನಿರುತ್ತೆ, ಸೊ ಅದು ಭಿನ್ನವಾಗಿರ್ತಕ್ಕಂಥ ತಳಿಗಳ ಸಂಖ್ಯೆ ಇತ್ತೀಚೆಗೆ ಎಷ್ಟನ್ನು ಡಿಸ್ಕವರ್ ಮಾಡಿದ್ದಾರೆ ಅಂತಕ್ಕಂಥದ್ದು ಪ್ರಶ್ನೆ ಆಗಿರುತ್ತೆ. ಸೊ ಇದು ಏಷ್ಯನ್ ಎಲಿಫೆಂಟ್ಸ್ಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಅಪ್ಡೇಟ್ ಮಾತ್ರ ಆಗಿರುತ್ತೆ. ಯಾಕಂದರೆ ಎಲಿಫೆಂಟ್ಸ್ಗಳಲ್ಲಿ ಆಫ್ರಿಕನ್ ಎಲಿಫೆಂಟ್ ಮತ್ತು ಏಷ್ಯನ್ ಎಲಿಫೆಂಟ್ ಅಂತ ಬರುತ್ತೆ. ಸೊ ಏಷ್ಯನ್ ಎಲಿಫೆಂಟನ್ನು ತೆಗೆದುಕೊಂಡಾಗ ಸೊ 5 ಜೆನೆಟಿಕಲಿ ಡಿಸ್ಟಿಂಕ್ಟ್ ಆಗಿರ್ತಕ್ಕಂಥ ಆನೆಗಳನ್ನು ಇತ್ತೀಚೆಗೆ ಸಂಶೋಧನೆ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಜೆನೆಟಿಕಲ್ ವೇರಿಯಬಿಲಿಟಿ ಅಂತಕ್ಕಂಥದ್ದು ಏನಕ್ಕೆ ಇಂಪಾರ್ಟೆಂಟು ಅನ್ನೋದನ್ನ ಸೊ ನಾನು ಮುಂದೆ ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೇನೆ. ಸೊ ಅದನ್ನು ತಿಳಿಯೋದಕ್ಕಿಂತ ಮುಂಚೆ ಸೊ ಈ ಒಂದು ಆನೆಗಳಲ್ಲಿ ಇರ್ತಕ್ಕಂಥ 2 ವಿಧಗಳು. ಒಂದನ್ನು ನಾವು ಆಫ್ರಿಕನ್ ಎಲಿಫೆಂಟ್ ಅಂತ ಹೇಳ್ತೇವೆ, ಸೊ ಇನ್ನೊಂದನ್ನು ನಾವು ಏಷ್ಯನ್ ಎಲಿಫೆಂಟ್ ಅಂತ ಹೇಳ್ತೇವೆ. ಸೊ ಆಫ್ರಿಕನ್ ಎಲಿಫೆಂಟ್ಗೂ ಏಷ್ಯನ್ ಎಲಿಫೆಂಟ್ಗೂ ಇರ್ತಕ್ಕಂಥ ಡಿಫ್ರೆನ್ಸಸ್ ಅನ್ನು ನಾವು ನೋಡೋದಾದ್ರೆ, ಸೊ ಇದರ ಇದು ಆಫ್ರಿಕನ್ ಎಲಿಫೆಂಟ್ ಆಗಿರುತ್ತೆ. ಅಂದರೆ ಇಲ್ಲಿರ್ತಕ್ಕಂಥ ಒಂದು ಚಿತ್ರ ಆಫ್ರಿಕನ್ ಎಲಿಫೆಂಟ್ ಆಗಿರುತ್ತೆ. ಸೊ ಇಲ್ಲಿರ್ತಕ್ಕಂಥ ಚಿತ್ರ ಏಷ್ಯನ್ ಎಲಿಫೆಂಟ್ ಆಗಿರುತ್ತೆ. ಸೊ ಆಫ್ರಿಕನ್ ಎಲಿಫೆಂಟ್ನ ಬ್ಯಾಕ್ ಏನಾಗಿರುತ್ತೆ, ಸೊ ಅದು ಡಿಪ್ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದನ್ನು ನಾವು ಕಾನ್ವೆಕ್ಸ್ ಶೇಪ್ ಅಂತ ಹೇಳ್ತೇವೆ, ಅಂದರೆ ಪೀನ ಮಸೂರ ಅಂತ ಹೇಳ್ಬೋದಾಗಿರುತ್ತೆ. ಸೊ ನಮ್ಮ ಏಷ್ಯನ್ ಎಲಿಫೆಂಟ್ ಬೆನ್ನು ನೋಡಿ, ಸೊ ಇದು ಮೇಲಕ್ಕೆ ಉಬ್ಬಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದನ್ನು ನಾವು ಕಾನ್ಕೇವ್ ಶೇಪ್ ಅಂತ ಹೇಳ್ಬೋದಾಗಿರುತ್ತೆ. ಸೊ ಇದು ನಿಮ್ನ ಮಸೂರದ ಆಕಾರದಲ್ಲಿದ್ದರೆ ಇದು ಪೀನ ಮಸೂರದ ಆಕಾರದಲ್ಲಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ನಾವು ಯು ಕ್ಯಾನ್ ಅಬ್ಸರ್ವ್ ದಿ ಇಯರ್. ಸೊ ಅದರ ಕಿವಿಗಳು ತನ್ನ ಶೋಲ್ಡರ್ ಅಥವಾ ಭುಜವನ್ನು ಕವರ್ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಬಟ್ ಹಿಯರ್ ಇನ್ ದಿ ಏಷ್ಯನ್ ಎಲಿಫೆಂಟ್ ಸೊ ಇಯರ್ಸ್ ಅಥವಾ ಅದರ ಕಿವಿಗಳು ಆಫ್ರಿಕನ್ ಎಲಿಫೆಂಟ್ಗಿಂತ ಚಿಕ್ಕದಾಗಿರುತ್ತೆ. ಸೊ ಅದು ಶೋಲ್ಡರನ್ನು
ಎಲ್ಲೂ ಕವರ್ ಮಾಡ್ತಾ ಇಲ್ಲ. ಸೊ ಅದು ತಲೆಯ ಭಾಗಕ್ಕೆ ಸೀಮಿತವಾಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಆಫ್ರಿಕನ್ ಎಲಿಫೆಂಟ್ನಲ್ಲಿ ಫೋರೆಡ್ ಅಥವಾ ಹಣೆ ಫಾರ್ಮೇಷನ್ ಆಗಿರುತ್ತೆ. ಬಟ್ ಏಷ್ಯನ್ ಎಲಿಫೆಂಟ್ನಲ್ಲಿ 2 ಹಂಪ್ಗಳನ್ನು ನಾವು ನೋಡ್ಬೋದಾಗಿರುತ್ತೆ. ಅಂದರೆ ಫೋರೆಡ್ನಲ್ಲಿ ಸೊ 2 ರೀತಿಯ ಹಂಪ್ಗಳನ್ನು, ಅಂದರೆ ಈ ರೀತಿಯ ಉಬ್ಬುಗಳನ್ನು ನಾವು ನಮ್ಮ ಏಷ್ಯನ್ ಎಲಿಫೆಂಟಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಸೊ ಅದಾದಮೇಲೆ ಅದರ ಈ ಸೊಂಡುಲು ಅಥವಾ ಟ್ರಂಕ್ ಅನ್ನು ನಾವು ನೋಡೋದಾದ್ರೆ ಸೊ 2 ನಾಬ್ಗಳನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇಲ್ಲಿ 2 ನಾಬ್ಗಳನ್ನು ನಾವು ನೋಡ್ಬೋದಾಗಿರುತ್ತೆ. ಬಟ್ ಏಷ್ಯನ್ ಎಲಿಫೆಂಟ್ ಅನ್ನು ತೆಗೆದುಕೊಂಡಾಗ ಅಲ್ಲಿ ಒಂದೇ ಒಂದು ನಾಬ್ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಅದಾದ್ಮೇಲೆ ಇದರಲ್ಲಿರ್ತಕ್ಕಂಥ ಟೋಸ್ಗಳನ್ನು ನಾವು ನೋಡೋದಾದ್ರೆ 4 to 5 ಟೋಸ್ಗಳನ್ನು ನಾವು ನೋಡ್ಬೋದಾಗಿರುತ್ತೆ. ಬಟ್ ಏಷ್ಯನ್ ಎಲಿಫೆಂಟ್ ಅಲ್ಲಿ ಕಂಪಲ್ಸರಿ 5 ಟೋಸ್ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇಷ್ಟು ಡಿಫ್ರೆನ್ಸಸ್ ನಮಗೆ ಏಷ್ಯನ್ ಮತ್ತೆ ಆಫ್ರಿಕನ್ ಎಲಿಫೆಂಟ್ಗೆ ಸಂಬಂಧಪಟ್ಟಂತೆ ನಮಗೆ ಗೊತ್ತಿರಬೇಕಾಗಿರುತ್ತೆ. ಸೊ ಈ ಒಂದು ಏಷ್ಯನ್ ಎಲಿಫೆಂಟ್ ಅಲ್ಲಿ ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ಎಲಿಫೆಂಟ್ ಅನ್ನ ನಾವು ಇಂಡಿಯನ್ ಎಲಿಫೆಂಟ್ ಅಂತ ಹೇಳ್ತೇವೆ. ಸೊ ಈ ಒಂದು ಇಂಡಿಯನ್ ಎಲಿಫೆಂಟ್ IUCN ಪ್ರಕಾರ ಎಂಡೇಂಜರ್ಡ್ ಆಗಿರುತ್ತೆ ಅಥವಾ ಅಳಿವಿನಂಚಿನಲ್ಲಿರ್ತಕ್ಕಂಥ ಒಂದು ಪ್ರಭೇದವಾಗಿರುತ್ತೆ. ಸೊ ಪ್ರಸ್ತುತವಾಗಿ ಇದು ನಮ್ಮ ದೇಶದಲ್ಲಿ 40,000 ಪಾಪ್ಯುಲೇಷನ್ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಆನೆಗಳ ಪಾಪ್ಯುಲೇಷನ್ ನಮ್ಮ ಭಾರತ ದೇಶದ ಯಾವ ಸ್ಟೇಟ್ ಅಥವಾ ಯಾವ ರಾಜ್ಯದಲ್ಲಿ ಅಧಿಕವಾಗಿ ಇದೆ ಅನ್ನೋದನ್ನ ನೀವು ಕಮೆಂಟ್ಸ್ ಅಲ್ಲಿ ನಮಗೆ ತಿಳಿಸಬಹುದಾಗಿರುತ್ತೆ. ಸೊ ಇವತ್ತಿನ ಅಪ್ಡೇಟ್ಗೆ ನಾವು ಬರೋಣ. ಸೊ ಆನೆಗಳನ್ನ ಪ್ರೊಟೆಕ್ಟ್ ಮಾಡಲಿಕ್ಕೆ ಲಾಂಚ್ ಮಾಡಿರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ನಾವು ಪ್ರಾಜೆಕ್ಟ್ ಎಲಿಫೆಂಟ್ ಅಂತ ಹೇಳ್ತೇವೆ. ಸೊ ಈ ಒಂದು ಪ್ರಾಜೆಕ್ಟ್ ಅನ್ನ ಲಾಂಚ್ ಮಾಡಿರ್ತಕ್ಕಂಥ ವರ್ಷ 1992 ಅಥವಾ 1992. ಸೊ ಈ ಒಂದು ಕಾರ್ಯಕ್ರಮ ಏನಿದೆ ಇದನ್ನ ನಾವು ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಅಂತ ಹೇಳ್ತೇವೆ. ಅಂದ್ರೆ ಕೇಂದ್ರ ಅನುದಾನಿತವಾಗಿರ್ತಕ್ಕಂಥ ಒಂದು ಯೋಜನೆ ಆಗಿರುತ್ತೆ. ಸೊ ಈ ಒಂದು ಯೋಜನೆಯಲ್ಲಿ 3 ಉದ್ದೇಶಗಳಿರುತ್ತೆ. ಮೊದಲನೇ ಉದ್ದೇಶ ಏನು ಅಂದ್ರೆ ಟು ಪ್ರೊಟೆಕ್ಟ್ ಎಲಿಫೆಂಟ್ಸ್ ಅಂಡ್ ದೇರ್ ಹ್ಯಾಬಿಟ್ಯಾಟ್ ಅಂಡ್ ಕಾರಿಡಾರ್ಸ್, ಅಂದ್ರೆ ಆನೆಗಳನ್ನ ಪ್ರೊಟೆಕ್ಟ್ ಮಾಡ್ತಕ್ಕಂಥದ್ದು, ಅವುಗಳ ಆವಾಸ ಸ್ಥಾನಗಳನ್ನ. ಅದಾದ್ಮೇಲೆ ಕಾರಿಡಾರ್ಸ್ ಅಂದ್ರೆ ಆನೆಗಳು ಚಲಿಸ್ತಕ್ಕಂಥ ಒಂದು ಪ್ರದೇಶಗಳನ್ನ ನಾವು ಕಾರಿಡಾರ್ಸ್ ಅಂತ ಹೇಳ್ತೇವೆ. ಸೊ ಯಾಕಂದ್ರೆ ಆನೆ ಮತ್ತು ಮನುಷ್ಯನ ಸಂಘರ್ಷಗಳು ಬಹಳ ಜಾಸ್ತಿ ಆಗ್ತಾ ಇರ್ತವೆ. ಸೊ ಆನೆಗಳನ್ನ ನಾವು ಡಿಸ್ಟರ್ಬ್ ಮಾಡಬಾರ್ದು. ಸೊ ಆ ಒಂದು ಕಾರಣದಿಂದ ಸೊ ಇರ್ತಕ್ಕಂಥ ಪ್ರದೇಶಗಳನ್ನ ನಾವು ಕಾರಿಡಾರ್ಸ್ ಅಂತ ಹೇಳ್ತೇವೆ. ಸೊ ಅವುಗಳು ಚಲಿಸ್ತಕ್ಕಂಥ ಪ್ರದೇಶಗಳನ್ನ ಪ್ರೊಟೆಕ್ಟ್ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಸೊ ಎರಡನೇ ಉದ್ದೇಶ ಏನಾಗಿರುತ್ತೆ ಅಂದ್ರೆ excuse me, so to address issues of man animal conflict. So as I mentioned before, so ಈ ಒಂದು ಮನುಷ್ಯ ಮತ್ತು ಪ್ರಾಣಿಗಳ ಸಂಘರ್ಷ ಏನಿರುತ್ತೆ ಸೊ ಅದನ್ನ ಅಡ್ರೆಸ್ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಸೊ ಅದಾದ್ಮೇಲೆ ವೆಲ್ಫೇರ್ ಆಫ್ ಕ್ಯಾಪ್ಟಿವ್ ಎಲಿಫೆಂಟ್ಸ್, ಅಂದ್ರೆ ಈ ಒಂದು ಝೂಗಳಲ್ಲಿ ಅಥವಾ ದೇವಸ್ಥಾನಗಳಲ್ಲಿ ಕ್ಯಾಪ್ಟಿವ್ ಮಾಡಿರ್ತಕ್ಕಂಥ ಆನೆಗಳೇನಿರ್ತವೆ ಸೊ ಅವುಗಳ ಕಲ್ಯಾಣವನ್ನು ಕೂಡ ಈ ಒಂದು ಪ್ರಾಜೆಕ್ಟ್ ಎಲಿಫೆಂಟ್ ಅಲ್ಲಿ ನಾವು ವಿಟ್ನೆಸ್ ಮಾಡಬಹುದಾಗಿರುತ್ತೆ. ಹಾಗಿದ್ರೆ ಈಗ ನಾವು ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥ ಅಪ್ಡೇಟ್ ಏನು ಅಂದ್ರೆ ಸೊ 5 ಜೆನೆಟಿಕಲಿ ಡಿಸ್ಟಿಂಕ್ಟ್ ಪಾಪ್ಯುಲೇಷನ್ಸ್ ಆಫ್ ಏಷ್ಯನ್ ಎಲಿಫೆಂಟ್ಸ್ ಇನ್ ಇಂಡಿಯಾ, ಅಂದ್ರೆ ಈ ಒಂದು ಏಷ್ಯನ್ ಆನೆಗಳಿಗೆ ಸಂಬಂಧಪಟ್ಟಂತೆ 5 ತಳೀಯವಾಗಿ ಭಿನ್ನವಾಗಿರ್ತಕ್ಕಂಥ ಆನೆಗಳನ್ನ ನಮ್ಮ ಭಾರತ ದೇಶದಲ್ಲಿ ಗುರುತಿಸಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ರಿಸರ್ಚ್ ಅನ್ನ ಕಂಡಕ್ಟ್ ಮಾಡಿರ್ತಕ್ಕಂಥವ್ರು ಯಾರು ಅಂದ್ರೆ ನ್ಯಾಷನಲ್ ಸೆಂಟರ್ ಫಾರ್ ಬಯೋಲಾಜಿಕಲ್ ಸೈನ್ಸಸ್, ಅಂದ್ರೆ ಸೊ ಇದನ್ನ ನಾವು NCBS ಅಂತ ಹೇಳ್ತೇವೆ. ಅದಾದ್ಮೇಲೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಂತ ಹೇಳ್ತೇವೆ, IISc. ಸೊ ಇವರು ಈ ಒಂದು ಜೀನೋಮ್ ಅನ್ನ ಕಂಪ್ಲೀಟ್ ಆಗಿ ಅನಲೈಸ್ ಮಾಡಿದ ನಂತರ ಸೊ ನಮ್ಮ ಒಂದು ಭಾರತ ದೇಶದಲ್ಲಿ ಏಷ್ಯನ್ ಎಲಿಫೆಂಟ್ಗಳಿಗೆ ಸಂಬಂಧಪಟ್ಟಂತೆ 5 ತಳೀಯವಾಗಿ ವಿಭಿನ್ನವಾಗಿರ್ತಕ್ಕಂಥ ಆನೆಗಳಿವೆ ಅಂತಕ್ಕಂಥ ಒಂದು ವರದಿಯನ್ನ ಇಲ್ಲಿ ನಾವು ನೋಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಈ ಒಂದು 5 ಡಿಫ್ರೆಂಟ್ ಜೆನೆಟಿಕಲಿ ವೇರಿಯಂಟ್ ಸ್ಪೀಶೀಸ್ ಆಫ್ ಎಲಿಫೆಂಟ್ಸ್ ಏನಿರ್ತವೆ ಸೊ ದೇ ಆರ್ ಸ್ಪ್ರೆಡ್ ಇನ್ ನಾರ್ದರ್ನ್, ಸೆಂಟ್ರಲ್ ಮತ್ತೆ ಸದರ್ನ್ ಇಂಡಿಯಾ, ಅಂದ್ರೆ ಸೊ ಇದು ಉತ್ತರ ಭಾರತದ ಪ್ರದೇಶದಲ್ಲಿ, ಮಧ್ಯ ಭಾರತದಲ್ಲಿ ಮತ್ತು ದಕ್ಷಿಣ ಭಾಗದ ಭಾರತ ದೇಶದಾದ್ಯಂತ ಸೊ ಇದು ಸ್ಪ್ರೆಡ್ ಆಗಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ 2 ಪಾಪ್ಯುಲೇಷನ್ಸ್ ಆರ್ ಇನ್ ನಾರ್ತ್. ಸೊ ಇದರಲ್ಲಿ 2 ಜೆನೆಟಿಕಲಿ ವೇರಿಯಬಲ್ ಆಗಿರ್ತಕ್ಕಂಥ ಸ್ಪೀಶೀಸ್ಗಳನ್ನ ನಾವು ನಾರ್ತ್ ನಲ್ಲಿ ನೋಡಬಹುದಾಗಿರುತ್ತೆ. ಸೊ 3 ನಾವು ಸೌತ್ ನಲ್ಲಿ ನಾವು ನೋಡಬಹುದಾಗಿರುತ್ತೆ. ಸೊ ಒಟ್ಟು 5 ಸ್ಪೀಶೀಸ್ಗಳನ್ನ ನಮ್ಮ ಭಾರತ ದೇಶದಲ್ಲಿ ನೋಡಬಹುದಾಗಿರುತ್ತೆ. ಸೊ ಈ ಒಂದು ಜೆನೆಟಿಕ್ ಡೈವರ್ಸಿಟಿಯ ಸಿಗ್ನಿಫಿಕೆನ್ಸ್ ಏನು ಅಂತ ನಾವು ನೋಡೋದಾದ್ರೆ ಜೆನೆಟಿಕ್ ಡೈವರ್ಸಿಟಿ ಈಸ್ ಹೈಯರ್ ಇನ್ ನಾರ್ದರ್ನ್ ಪಾಪ್ಯುಲೇಷನ್, ಅಂದ್ರೆ ಉತ್ತರದ ಭಾಗದಲ್ಲಿ ಒಂದು ತಳೀಯವಾಗಿರ್ತಕ್ಕಂಥ ವೈವಿಧ್ಯತೆ ಏನಿರುತ್ತೆ ಸೊ ಅದು ಜಾಸ್ತಿ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಹಾಗಿದ್ರೆ ಸದರ್ನ್ ಮೋಸ್ಟ್ ಅಲ್ಲಿ ಈ ಒಂದು ಜೆನೆಟಿಕಲ್ ವೇರಿಯಬಿಲಿಟಿ ಕಡಿಮೆ ಇರತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಹಿಸ್ಟಾರಿಕಲ್ ಮೈಗ್ರೇಷನ್ ಅನ್ನ ನಾವು ನೋಡೋದಾದ್ರೆ ಅಂದ್ರೆ ಆನೆಗಳು ಭಾರತ ದೇಶಕ್ಕೆ ಎಲ್ಲಿಂದ ಬಂದವು ಅಂತ ನಾವು ನೋಡೋದಾದ್ರೆ ಸೊ ಎಲಿಫೆಂಟ್ಸ್ ಮೈಗ್ರೇಟೆಡ್ ಫ್ರಮ್ ದಿ ನಾರ್ತ್ ಟು ಸೌತ್. ಸೊ ಉತ್ತರದಿಂದ ದಕ್ಷಿಣಕ್ಕೆ ಆನೆಗಳು ಮೈಗ್ರೇಟ್ ಆಗ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ವಿತ್ ಈಚ್ ಮೈಗ್ರೇಷನ್ ದೇರ್ ಜೆನೆಟಿಕ್ ಡೈವರ್ಸಿಟಿ ಡಿಕ್ಲೈನ್ಡ್, ಅಂದ್ರೆ ಅವು ಎಷ್ಟು ಮೈಗ್ರೇಟ್ ಆಗ್ತಾ ಇದ್ದಾವೆ ಸೊ ಮೈಗ್ರೇಟ್ ಆದಷ್ಟು ಅದರ ಜೆನೆಟಿಕ್ ವೇರಿಯಬಿಲಿಟಿ ಕಡಿಮೆ ಆಗ್ತಾ ಇರ್ತಕ್ಕಂಥ
ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಮೈಗ್ರೇಷನ್ ಕಡಿಮೆ ಆದಷ್ಟು ಜೆನೆಟಿಕ್ ವೇರಿಯಬಿಲಿಟಿ ಜಾಸ್ತಿ ಆಗುತ್ತೆ, ಮೈಗ್ರೇಷನ್ ಜಾಸ್ತಿ ಆದಷ್ಟು ಜೆನೆಟಿಕ್ ವೇರಿಯಬಿಲಿಟಿ ಕಡಿಮೆ ಆಗುತ್ತೆ ಅಂತಕ್ಕಂಥ ಒಂದು ಪಾಯಿಂಟನ್ನು ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರುತ್ತೆ. ಸೊ ಹಾಗಿದ್ರೆ ಈ ಒಂದು ಜೆನೆಟಿಕ್ ವೇರಿಯಬಿಲಿಟಿಗೂ ಕನ್ಸರ್ವೇಷನ್ಗೂ ಇರ್ತಕ್ಕಂಥ ವ್ಯತ್ಯಾಸ ಏನು? ಇಟ್ ಈಸ್ ವೆರಿ ವೆರಿ ಸಿಂಪಲ್. ಸೊ ಯಾವಾಗ ನಮ್ಮ ಒಂದು ಜೀನ್ಸ್ಗಳಲ್ಲಿ ಬದಲಾವಣೆ ಆಗುತ್ತೆ, ಸೊ ಆ ಜೀನ್ಗಳಿಗೆ ಸಂಬಂಧಪಟ್ಟಂತ ನಮ್ಮ ದೇಹದಲ್ಲಿರ್ತಕ್ಕಂಥ ಮಾರ್ಪಾಡುಗಳನ್ನು ಕೂಡ ನಾವು ನೋಡ್ಬೋದಾಗಿರುತ್ತೆ. ಯಾಕಂದ್ರೆ ಸೊ ನಮ್ಮ ದೇಹದ ಪ್ರತಿಯೊಂದು ಫಿಸಿಕಲ್ ಆಗಿರ್ಬೋದು ಅಥವಾ ಸೈಕಲಾಜಿಕಲ್ ಬಿಹೇವಿಯರ್ ಆಗಿರ್ಬೋದು ಎಲ್ಲ ಕೂಡ ನಮ್ಮ ಜೀನ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಯಾವಾಗ ಜೆನೆಟಿಕಲ್ ವೇರಿಯಬಿಲಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ, ಸೊ ಪ್ರತಿಯೊಂದು ಸ್ಪೀಶೀಸ್ ಅನ್ನ ಅದಕ್ಕೆ ತಕ್ಕಂತೆ ನಾವು ಕನ್ಸರ್ವೇಷನ್ ಸ್ಟೇಟಸ್ ಅನ್ನ ಅಥವಾ ಅದರ ಸಂರಕ್ಷಣಾ ವಿಧಾನಗಳನ್ನು ನಾವು ಬದಲಾಯಿಸಬೇಕಾಗಿರುತ್ತೆ. ಯಾಕಂದ್ರೆ ಜೀನ್ಸ್ ಬದಲಾಯಿತು ಅಂದ್ರೆ ಸೊ ಅದರ ದೇಹ ಗುಣ ಆಗಿರ್ಬೋದು, ಅದರ ಹ್ಯಾಬಿಟ್ಯಾಟ್ ಆಗಿರ್ಬೋದು, ಅದರ ನಡವಳಿಕೆಗಳಾಗಿರ್ಬೋದು ಎಲ್ಲ ಕೂಡ ಬದಲಾವಣೆ ಆಗ್ತಾ ಇರುತ್ತೆ. ಸೊ ಎಲ್ಲ ಆನೆಗಳನ್ನ ನಾವು ಒಂದೇ ರೀತಿ ಪ್ರೊಟೆಕ್ಟ್ ಮಾಡಲಿಕ್ಕೆ ಸಾಧ್ಯವಾಗೋದಿಲ್ಲ. ಸೊ ಅದರಿಂದ ಈ ಒಂದು ಜೆನೆಟಿಕ್ ವೇರಿಯಬಿಲಿಟಿಯನ್ನ ಅಧ್ಯಯನ ಮಾಡುವ ಮುಖಾಂತರ ಸೊ ಈ ಒಂದು ಪ್ರಾಣಿಗಳನ್ನ ನಾವು ಸರಿಯಾಗಿ ಕನ್ಸರ್ವೇಷನ್ ಮಾಡಲಿಕ್ಕೆ ಸೊ ಇದನ್ನ ನಾವು ರೋಡ್ ಮ್ಯಾಪ್ ಆಗಿ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಏಷ್ಯನ್ ಎಲಿಫೆಂಟ್ ಬಗ್ಗೆ ನಾವು ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋದಾದ್ರೆ ಸೊ ಅವು ಯೂನಿಕ್ ಕ್ಯಾರೆಕ್ಟರಿಸ್ಟಿಕ್ಸ್ ಮತ್ತೆ ಸಿಗ್ನಿಫಿಕೆಂಟ್ ಕಲ್ಚರಲ್ ಮತ್ತೆ ಇಕೋಲಾಜಿಕಲ್ ಇಂಪಾರ್ಟೆನ್ಸ್ ಅನ್ನು ಹೊಂದಿರುತ್ತೆ. ಸೊ ನಮ್ಮ ಭಾರತ ದೇಶದಲ್ಲಿ ಸಾಂಸ್ಕೃತಿಕ ಮತ್ತೆ ಪರಿಸರ ಪ್ರಾಮುಖ್ಯತೆಯನ್ನು ಕೂಡ ಹೊಂದಿರ್ತವೆ. ಸಾಂಸ್ಕೃತಿಕ ಅಂತ ನಾವು ಯಾಕೆ ಹೇಳ್ತೀವಿ ಅಂದರೆ ಸೊ ನಮ್ಮ ಒಂದು ಆಚರಣೆಗಳಲ್ಲಿ ಈವನ್ ಇನ್ ದಸರಾದಲ್ಲೂ ಕೂಡ ಸೊ ಆನೆಗಳ ಪಾತ್ರ ಬಹಳ ಜಾಸ್ತಿ ಇರುತ್ತೆ. ಸೊ ಇದು ನಮ್ಮ ಸಾಂಸ್ಕೃತಿಕವಾಗಿರ್ತಕ್ಕಂಥ ಒಂದು ಕಾಂಟ್ರಿಬ್ಯೂಷನ್ ಆಗಿರುತ್ತೆ. ಸೊ ಪರಿಸರಕ್ಕೆ ಸಂಬಂಧಪಟ್ಟಂತೆ ಆನೆಗಳನ್ನು ನಾವು ಕೀಸ್ಟೋನ್ ಸ್ಪೀಶೀಸ್ ಅಂತ ಹೇಳ್ತೇವೆ, ಫೌಂಡೇಶನ್ ಸ್ಪೀಶೀಸ್ ಅಂತ ಕೂಡ ಹೇಳ್ಬೋದಾಗಿರುತ್ತೆ. ಸೊ ಈ ಒಂದು ಆನೆಗಳು ಇದ್ದರೆ ಮಾತ್ರ ಸಾಕಷ್ಟು ಅನೇಕ ಪ್ರಾಣಿಗಳು ಕೂಡ ಪ್ಯಾರಲಲ್ ಆಗಿ ಬದುಕ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಅದರಿಂದ ಇದು ನೈಸರ್ಗಿಕವಾಗಿ ಕೂಡ ಪ್ರಾಮುಖ್ಯತೆಯನ್ನು ಹೊಂದಿರತಕ್ಕಂಥ ಒಂದು ಪ್ರಾಣಿಯಾಗಿರುತ್ತೆ. ಸೊ ಈ ಒಂದು ಆನೆಯ ಸೈಂಟಿಫಿಕ್ ನೇಮ್ ಅಥವಾ ವೈಜ್ಞಾನಿಕ ಹೆಸರೇನು ಅಂದರೆ ಎಲಿಫಾಸ್ ಮ್ಯಾಕ್ಸಿಮಸ್ ಅಂತಕ್ಕಂಥದ್ದು ಇದರ ವೈಜ್ಞಾನಿಕವಾಗಿರ್ತಕ್ಕಂಥ ಹೆಸರಾಗಿರುತ್ತೆ. ಸೊ ಈ ಏಷ್ಯನ್ ಎಲಿಫೆಂಟ್ ಏನಿದೆ ಇದು 13 ಕಂಟ್ರೀಸ್ಗಳಲ್ಲಿ ಅಂದರೆ ಏಷ್ಯಾದಲ್ಲಿರ್ತಕ್ಕಂಥ 13 ದೇಶಗಳಲ್ಲಿ ಇದು ಸ್ಪ್ರೆಡ್ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ, ಇನ್ಕ್ಲೂಡಿಂಗ್ ಇಂಡಿಯಾ, ಶ್ರೀಲಂಕಾ, ಥೈಲ್ಯಾಂಡ್, ವಿಯೆಟ್ನಾಂ. ಸೊ ಈ 4 ರಾಷ್ಟ್ರಗಳನ್ನು ಒಳಗೊಂಡಂತೆ ಸೊ ಒಟ್ಟು 13 ರಾಷ್ಟ್ರಗಳಲ್ಲಿ ಇದು ಸ್ಪ್ರೆಡ್ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಉಪಜಾತಿಗಳು ಅಥವಾ ಸಬ್ ಸ್ಪೀಶೀಸ್ ಅನ್ನ ನಾವು ನೋಡೋದಾದ್ರೆ 3 ರೆಕಗ್ನೈಸ್ಡ್ ಸಬ್ ಸ್ಪೀಶೀಸ್ ಅಂದ್ರೆ ಈ ಒಂದು ಏಷ್ಯನ್ ಎಲಿಫೆಂಟ್ಸ್ ಗಳಿಗೆ ಸಂಬಂಧಪಟ್ಟಂತೆ 3 ಉಪಜಾತಿಗಳನ್ನ ನಾವು ನೋಡಬಹುದಾಗಿರುತ್ತೆ. ಒಂದನ್ನ ನಾವು ಇಂಡಿಯನ್ ಅಂತ ಕರಿತೇವೆ, ಇನ್ನೊಂದನ್ನ ಶ್ರೀಲಂಕನ್ ಅಂತ ಹೇಳ್ತೇವೆ, ಇನ್ನೊಂದನ್ನ ಸುಮಾತ್ರನ್ ಅಂತ ಹೇಳ್ತೇವೆ. ಈ 3 ಉಪಜಾತಿಗಳನ್ನ ನಾವು ಏಷ್ಯನ್ ಎಲಿಫೆಂಟ್ಸ್ ಗಳಲ್ಲಿ ನಾವು ನೋಡಬಹುದಾಗಿರುತ್ತೆ. ಸೊ ಇದರ ಕನ್ಸರ್ವೇಷನ್ ಸ್ಟೇಟಸ್ ಅನ್ನ ನಾನು ಆಲ್ರೆಡಿ ಹೇಳಿದ್ದೇನೆ, ಎಂಡೇಂಜರ್ಡ್ ಅಥವಾ ಅಳಿವಿನಂಚಿನಲ್ಲಿರ್ತಕ್ಕಂಥ ಪ್ರಭೇದಕ್ಕೆ ಸೊ ಈ ಒಂದು ಪ್ರಾಣಿಯನ್ನ ನಾವು ಸೇರಿಸಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 3. ಕರ್ನಾಟಕದಲ್ಲಿ ಐಕಾನಿಕ್ ಪ್ರವಾಸೋದ್ಯಮ ಕೇಂದ್ರಗಳ ಅಭಿವೃದ್ಧಿಗೆ ಪ್ರವಾಸೋದ್ಯಮ ಇಲಾಖೆಯು ಎಷ್ಟು ಸ್ಥಳಗಳನ್ನು ಪ್ರಸ್ತಾಪಿಸಿದೆ? ಸೊ ಹೌ ಮೆನಿ ಡೆಸ್ಟಿನೇಷನ್ಸ್ ಹ್ಯಾಸ್ ದಿ ಟೂರಿಸಂ ಡಿಪಾರ್ಟ್ಮೆಂಟ್ ಪ್ರಪೋಸ್ ಫಾರ್ ದಿ ಡೆವಲಪ್ಮೆಂಟ್ ಆಫ್ ಐಕಾನಿಕ್ ಟೂರಿಸಂ ಸೆಂಟರ್ಸ್ ಇನ್ ಕರ್ನಾಟಕ? ಸೊ ಅಂದರೆ ಕೇಂದ್ರ ಸರ್ಕಾರದ ಅನುದಾನದೊಂದಿಗೆ ಕರ್ನಾಟಕದಲ್ಲಿರ್ತಕ್ಕಂಥ ಎಷ್ಟು ಪ್ರದೇಶಗಳನ್ನು ಪ್ರವಾಸೋದ್ಯಮ ಕೇಂದ್ರಗಳನ್ನಾಗಿ ಅಭಿವೃದ್ಧಿ ಮಾಡ್ತಕ್ಕಂಥ ಒಂದು ಪ್ರಸ್ತಾವನೆಯನ್ನು ಕರ್ನಾಟಕ ನೀಡಿದೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಕರ್ನಾಟಕದಿಂದ 5 ಪ್ರದೇಶಗಳನ್ನು ಪ್ರಪೋಸ್ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಅಪ್ಡೇಟ್ ಏನು ಅಂದರೆ ಕರ್ನಾಟಕ ಪ್ರಪೋಸಸ್ ಐಕಾನಿಕ್ ಟೂರಿಸಂ ಸೆಂಟರ್ ಡೆವಲಪ್ಮೆಂಟ್. ಸೊ ಕರ್ನಾಟಕ ಐಕಾನಿಕ್ ಪ್ರವಾಸೋದ್ಯಮ ಕೇಂದ್ರದ ಅಭಿವೃದ್ಧಿಯನ್ನು ಪ್ರಸ್ತಾಪಿಸಿರ್ತಕ್ಕಂಥದ್ದನ್ನು ನಾವು ನೋಡಬಹುದಾಗಿರುತ್ತೆ. ಸೊ ಆಸ್ ಐ ಟೋಲ್ಡ್ ಯು ಬಿಫೋರ್ 5 ಡೆಸ್ಟಿನೇಷನ್ಸ್ಗಳನ್ನು ಅಂದರೆ ಕರ್ನಾಟಕದಲ್ಲಿರ್ತಕ್ಕಂಥ 5 ಪ್ರದೇಶಗಳನ್ನು ಪ್ರವಾಸೋದ್ಯಮ ಪ್ರದೇಶವಾಗಿ ಡೆವಲಪ್ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಸೊ ಈ ಒಂದು ಉದ್ದೇಶದಿಂದ ಸೆಂಟ್ರಲ್ ಗವರ್ನಮೆಂಟ್ ಸ್ಪೆಷಲ್ ಅಸಿಸ್ಟೆನ್ಸ್ ಸ್ಕೀಮ್ ಅಂತ ಇರುತ್ತೆ, ಅಂದರೆ ಕೇಂದ್ರ ಸರ್ಕಾರದಿಂದ ವಿಶೇಷವಾಗಿರ್ತಕ್ಕಂಥ ನೆರವು ಯೋಜನೆ ಅಂತ ಬರುತ್ತೆ. ಸೊ ಈ ಒಂದು ವಿಶೇಷ ನೆರವು ಯೋಜನೆ ಪರ್ಟಿಕ್ಯುಲರ್ಲಿ ಒಂದು ಪ್ರವಾಸೋದ್ಯಮವನ್ನು ವೃದ್ಧಿ ಮಾಡ್ತಕ್ಕಂಥ ಒಂದು ಯೋಜನೆ ಆಗಿರುತ್ತೆ. ಸೊ ಆ ಫಂಡನ್ನು ಉಪಯೋಗಿಸ್ಕೊಂಡು ಕರ್ನಾಟಕದಲ್ಲಿರ್ತಕ್ಕಂಥ 5 ಪ್ರದೇಶಗಳನ್ನು ಪ್ರವಾಸೋದ್ಯಮ ತಾಣಗಳಾಗಿ ವೃದ್ಧಿ ಮಾಡ್ತಕ್ಕಂಥದ್ದು ಇದರ ಒಂದು ಪ್ರಪೋಸ್ಡ್ ಪ್ರಾಜೆಕ್ಟ್ ಆಗಿರುತ್ತೆ. ಹಾಗಿದ್ರೆ ಯಾವ 5 ಪ್ರದೇಶಗಳನ್ನು ಇಲ್ಲಿ ಆಯ್ಕೆ ಮಾಡಿದ್ದಾರೆ ಅಂತ ನಾವು ನೋಡೋದಾದ್ರೆ ಸೊ ಲಕ್ಕುಂಡಿ ಇನ್ ಗದಗ್ ಡಿಸ್ಟ್ರಿಕ್ಟ್, ಸೊ ಗದಗ ಜಿಲ್ಲೆಯಲ್ಲಿರ್ತಕ್ಕಂಥ ಲಕ್ಕುಂಡಿ. ಸೊ ಅದಾದ್ಮೇಲೆ ಅಂಜನಾದ್ರಿ ಇನ್ ಕೊಪ್ಪಲ್ ಡಿಸ್ಟ್ರಿಕ್ಟ್, ಅದಾದ್ಮೇಲೆ ಸೊ ಸೌದತ್ತಿ ಯಲ್ಲಮ್ಮ ಗುಡ್ಡ ಇನ್ ಬೆಳಗಾವಿ ಡಿಸ್ಟ್ರಿಕ್ಟ್, ಸೊ ಬೆಳಗಾವಿ ಜಿಲ್ಲೆಯಲ್ಲಿರ್ತಕ್ಕಂಥ ಸೌದತ್ತಿ ಯಲ್ಲಮ್ಮ ಗುಡ್ಡ ಆಗಿರ್ಬೋದು. ಅದಾದ್ಮೇಲೆ ಹೈವೊಳೆ ಇನ್ ಬಾಗಲಕೋಟೆ ಡಿಸ್ಟ್ರಿಕ್ಟ್, ಅದಾದ್ಮೇಲೆ ರೋರಿಚ್ ಅಂಡ್ ದೇವಿಕಾ ರಾಣಿ ಎಸ್ಟೇಟ್ ಇನ್ ಬೆಂಗಳೂರು. ಸೊ ಈ 5 ಪ್ರದೇಶಗಳನ್ನು ಸೊ ಟೂರಿಸ್ಟ್ ಪ್ಲೇಸ್ ಆಗಿ ಇಂಪ್ರೂವ್ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಸೊ ಇದರ ಎಸ್ಟಿಮೇಟೆಡ್ ಕಾಸ್ಟ್ ಎಷ್ಟು ಇರ್ಬೋದು ಅಂದರೆ ಸೊ 447 ಕೋಟಿ ರೂಪಾಯಿಗಳಲ್ಲಿ ಸೊ ಈ 5 ಪ್ರದೇಶಗಳನ್ನು ಅಭಿವೃದ್ಧಿಪಡಿಸಲಾಗುತ್ತೆ. ಹಾಗಿದ್ರೆ ಸೆಂಟ್ರಲ್ ಗವರ್ಮೆಂಟ್ ಸ್ಪೆಷಲ್ ಅಸಿಸ್ಟೆನ್ಸ್ ಸ್ಕೀಮ್
ಕೇಂದ್ರ ಸರ್ಕಾರದ ವಿಶೇಷ ನೆರವು ಯೋಜನೆ ಕುರಿತು ನಾವು ಮಾಹಿತಿಯನ್ನು ತಿಳ್ಕೊಳ್ಳೋದಾದರೆ, ಸೊ ಅವ್ರೇನು ಮಾಡ್ತಾರೆ ಅಂದರೆ ದೇ ಪ್ರೊವೈಡ್ ಫಿನಾನ್ಷಿಯಲ್ ಅಸಿಸ್ಟೆನ್ಸ್ ಟು ಸ್ಟೇಟ್ ಗೌರ್ಮೆಂಟ್ಸ್, ಅಂದರೆ ರಾಜ್ಯ ಸರ್ಕಾರಗಳಿಗೆ ಬೇಕಾಗಿರ್ತಕ್ಕಂಥ ಹಣಕಾಸಿನ ನೆರವನ್ನು ನೀಡ್ತಕ್ಕಂಥ ಒಂದು ಯೋಜನೆ ಆಗಿರುತ್ತೆ. ಆ್ಯಂಡ್ ಅದರ್ ಇಂಪ್ಲಿಮೆಂಟಿಂಗ್ ಏಜೆನ್ಸೀಸ್ ಫಾರ್ ಡೆವಲಪಿಂಗ್ ಆ್ಯಂಡ್ ಇಂಪ್ರೂವಿಂಗ್ ಟೂರಿಸಮ್ ಇನ್ಫ್ರಾಸ್ಟ್ರಕ್ಚರ್, ಅಂದರೆ ಪ್ರವಾಸೋದ್ಯಮ ಮೂಲ ಸೌಕರ್ಯಗಳನ್ನು ಅಭಿವೃದ್ಧಿ ಮಾಡಲಿಕ್ಕೆ ಅವರು ರಾಜ್ಯ ಸರ್ಕಾರಗಳಿಗಾಗಲಿ ಅಥವಾ ಈ ಪ್ರವಾಸೋದ್ಯಮಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅನುಷ್ಠಾನ ಸಂಸ್ಥೆಗಳಾಗಲಿ ಸೊ ಅವರಿಗೆ ಅನುದಾನ ಮಾಡ್ತಕ್ಕಂಥದ್ದು ಅಥವಾ ಹಣವನ್ನು ನೀಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ನಾವು ಕೇಂದ್ರ ಸರ್ಕಾರದ ವಿಶೇಷ ನೆರವು ಯೋಜನೆ ಅಂತ ಹೇಳ್ಬೋದಾಗಿರುತ್ತೆ. ಸೊ ಈ ಒಂದು ಇಂಪ್ಲಿಮೆಂಟೇಷನ್ ಅಂದರೆ ಈ ಒಂದು ಹಣವನ್ನು ವಿನಿಯೋಗ ಮಾಡಿ ಅನುಷ್ಠಾನ ಮಾಡ್ತಕ್ಕಂಥ ಜವಾಬ್ದಾರಿಯನ್ನು ಯಾರು ಕೊಟ್ಟಿರ್ತಾರೆ ಅಂದರೆ ಮಿನಿಸ್ಟ್ರಿ ಆಫ್ ಟೂರಿಸಂ. ಅಫ್ಕೋರ್ಸ್ ಇದು ಪ್ರವಾಸೋದ್ಯಮ ಸಚಿವಾಲಯ ಜಾರಿಗೊಳಿಸ್ತಕ್ಕಂಥ ಒಂದು ಫಂಡ್ ಇದಾಗಿರುತ್ತೆ. ಸೊ ಅದಾದ್ಮೇಲೆ ನಾನು ಸ್ಟೇಟ್ಸ್ ಮತ್ತೆ ಟೂರಿಸಂ ಏಜೆನ್ಸೀಸ್ ಅಂತ ಹೇಳಿದೆ. ಏಜೆನ್ಸೀಸ್ಗೆ ಎಕ್ಸಾಂಪಲ್ ಹೇಳೋದಾದ್ರೆ ಆರ್ಕಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ, ಅಂದರೆ ಭಾರತ ದೇಶದ ಪುರಾತತ್ವ ಇಲಾಖೆ ಆಗಿರ್ಬೋದು, ಪೋರ್ಟ್ ಟ್ರಸ್ಟ್ ಆಗಿರ್ಬೋದು, ಇಂಡಿಯನ್ ಟೂರಿಸಂ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಆಗಿರ್ಬೋದು. ಸೊ ಇವ್ರಿಗೂ ಕೂಡ ಫಂಡ್ ಅನ್ನು ಮಾಡುವ ಮುಖಾಂತರ ಸೊ ಪ್ರವಾಸೋದ್ಯಮವನ್ನು ವೃದ್ಧಿ ಮಾಡ್ತಕ್ಕಂಥದ್ದು ಈ ಒಂದು ಅನುದಾನದ ಉದ್ದೇಶವಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 4. ಯಾವ ಸಂಸ್ಥೆಯು ಕರ್ನಾಟಕ ಕೃಷಿ ಮಂಡಳಿಯನ್ನು ರಚಿಸಿದೆ? ಸೊ ವಾಟ್ ಆರ್ಗನೈಸೇಷನ್ ಹ್ಯಾಸ್ ಫಾರ್ಮ್ಡ್ ಕರ್ನಾಟಕ ಅಗ್ರಿಕಲ್ಚರ್ ಕೌನ್ಸಿಲ್? ಸೊ ನಮ್ಮ ಕರ್ನಾಟಕದಲ್ಲಿ ಕೃಷಿಗೆ ಸಂಬಂಧಪಟ್ಟಂತೆ ಒಂದು ಕೌನ್ಸಿಲ್ ಅಥವಾ ಮಂಡಳಿ ಅಥವಾ ಒಂದು ಸಮಿತಿಯನ್ನು ಸ್ಥಾಪನೆ ಮಾಡಲಾಗಿರುತ್ತೆ. ಸೊ ಯಾರು ಇದನ್ನು ಸ್ಥಾಪನೆ ಮಾಡಿದ್ದು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಇಂಡಿಯನ್ ಚೇಂಬರ್ ಆಫ್ ಫುಡ್ ಆ್ಯಂಡ್ ಅಗ್ರಿಕಲ್ಚರ್ ಅಂತ ಹೇಳ್ತೇವೆ. ಸೊ ಇವರು ನಮ್ಮ ಕರ್ನಾಟಕದಲ್ಲಿ ಸೊ ಈ ಒಂದು ಅಗ್ರಿಕಲ್ಚರ್ ಕೌನ್ಸಿಲನ್ನು ಸ್ಥಾಪನೆ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಆರ್ಟಿಕಲ್ ಅಲ್ಲಿ ಕರ್ನಾಟಕ ಅಗ್ರಿಕಲ್ಚರ್ ಕೌನ್ಸಿಲ್, ಸೊ ಈ ಕೌನ್ಸಿಲ್ನಿಂದ ಆಗ್ತಕ್ಕಂಥ ಬೆನಿಫಿಟ್ಸ್ ಏನು ಅಥವಾ ಅವರ ಜವಾಬ್ದಾರಿಗಳೇನು, ಸೊ ಎಲ್ಲವನ್ನ ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಈ ಒಂದು ಕೌನ್ಸಿಲ್ ಅನ್ನು ಸ್ಥಾಪನೆ ಮಾಡಿರ್ತಕ್ಕಂಥವ್ರು ಇಂಡಿಯನ್ ಚೇಂಬರ್ ಆಫ್ ಫುಡ್ ಆ್ಯಂಡ್ ಅಗ್ರಿಕಲ್ಚರ್ ಅಂತ ಹೇಳ್ತೇವೆ. ಸೊ ಇವರು ನಮ್ಮ ಕರ್ನಾಟಕದಲ್ಲಿ ಕರ್ನಾಟಕ ಅಗ್ರಿಕಲ್ಚರ್ ಕೌನ್ಸಿಲ್ ಅಥವಾ ಸಮಿತಿ ಅಥವಾ ಮಂಡಳಿಯನ್ನು ನೇಮಕ ಮಾಡಿರ್ತಾರೆ. ಸೊ ಈ ಒಂದು ಸಮಿತಿಯಲ್ಲಿ ನಾವು 40 ಮೆಂಬರ್ಸ್ ಅಥವಾ 40 ಸದಸ್ಯರನ್ನು ಒಳಗೊಂಡಿರ್ತಕ್ಕಂಥ ಒಂದು ಸಮಿತಿ ಇದಾಗಿರುತ್ತೆ. ಸೊ ಇದರ ಉದ್ದೇಶ ಏನು ಅಂದರೆ ಡ್ರೈವ್ ಕೊಲಾಬ್ರೇಷನ್, ಪಾರ್ಟ್ನರ್ಶಿಪ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಪ್ಲಾಟ್ಫಾರ್ಮ್ಸ್ ಬಿಟ್ವೀನ್ ಫಾರ್ಮರ್ಸ್, ಪಾಲಿಸಿ ಮೇಕರ್ಸ್ ಆ್ಯಂಡ್ ಇಂಡಸ್ಟ್ರಿ ಲೀಡರ್ಸ್. ಅಂದರೆ ಸೊ ರೈತರಾಗಿರ್ಬೋದು ಮತ್ತು ಪಾಲಿಸಿ ಮೇಕರ್ಸ್ ಅಂದರೆ ಸೊ ಕೃಷಿಗೆ ಸಂಬಂಧಪಟ್ಟಂತೆ ನಮ್ಮ ಭಾರತ ದೇಶದಲ್ಲಿ ನೀತಿಗಳನ್ನು ಡೆವಲಪ್ ಮಾಡ್ತಕ್ಕಂಥವ್ರು ಮತ್ತು ಇಂಡಸ್ಟ್ರಿ ಲೀಡರ್ಸ್. ಯಾಕಂದರೆ ಕೃಷಿ ಮತ್ತು ಇಂಡಸ್ಟ್ರಿ ಅಂತಕ್ಕಂಥದ್ದು ಹ್ಯಾಂಡ್ ಇನ್ ಹ್ಯಾಂಡ್ ಇರುತ್ತೆ. ಕಾರಣ ಏನು ಅಂದರೆ ಸಾಕಷ್ಟು ಕೈಗಾರಿಕೆಗಳಿಗೆ ಕೃಷಿಯಿಂದ ಕಚ್ಚಾ ವಸ್ತುಗಳನ್ನು ಒದಗಿಸಲಾಗುತ್ತೆ. ಸೊ ಈ ಮೂವರನ್ನು ಕೊಲ್ಯಾಬ್ರೇಟ್ ಮಾಡ್ತಕ್ಕಂಥದ್ದು ಸೊ ಈ ಒಂದು ಕೌನ್ಸಿಲ್ನ ಪ್ರಮುಖವಾಗಿರ್ತಕ್ಕಂಥ ಒಂದು ಆಬ್ಜೆಕ್ಟಿವ್ ಆಗಿರುತ್ತೆ. ಸೊ ಫೋಕಸ್ಡ್ ಏರಿಯಾಸ್ ಅಂದರೆ ಯಾವ ಒಂದು ಕ್ಷೇತ್ರಗಳಲ್ಲಿ ಹೆಚ್ಚಿನ ಒಂದು ಫೋಕಸನ್ನು ಮಾಡಲಾಗುತ್ತೆ ಅಂದರೆ ಸೊ ಅಗ್ರಿಕಲ್ಚರ್ ಅಂದರೆ ಕೃಷಿ. ಅಫ್ಕೋರ್ಸ್ ಇದು ಕೃಷಿ ಕೌನ್ಸಿಲ್ ಆಗಿರೋದ್ರಿಂದ ಕೃಷಿಯ ಮೇಲೆ ಅದರಲ್ಲಿ ಎನ್ಹ್ಯಾನ್ಸಿಂಗ್ ಪ್ರೊಡಕ್ಟಿವಿಟಿ ಅಂದರೆ ಉತ್ಪಾದಕತೆಯನ್ನು ಹೆಚ್ಚು ಮಾಡ್ತಕ್ಕಂಥದ್ದು, ಸರಳವಾಗಿ ಹೇಳೋದಾದರೆ ಇಳುವರಿಯನ್ನು ಹೆಚ್ಚು ಮಾಡ್ತಕ್ಕಂಥದ್ದು. ಅದಾದಮೇಲೆ ಸಸ್ಟೈನಬಲ್ ಪ್ರಾಕ್ಟೀಸಸ್ ಅಂದರೆ ಈ ಒಂದು ಕೃಷಿಯನ್ನು ಸುಸ್ಥಿರವಾಗಿ ಮಾಡ್ತಕ್ಕಂಥ ಒಂದು ಪ್ರಯತ್ನಗಳನ್ನು ಸೊ ಇಲ್ಲಿ ಹೆಚ್ಚಾಗಿ ಕೇಂದ್ರೀಕರಿಸ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ವ್ಯವಸ್ಥೆ ಏನಿದೆ ಇದನ್ನು ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಂದರೆ ಸಾರ್ವಜನಿಕ ಖಾಸಗಿ ಸಹಭಾಗಿತ್ವದಲ್ಲಿ ಸೊ ಇದನ್ನು ಇಂಪ್ಲಿಮೆಂಟ್ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಕೌನ್ಸಿಲ್ ಏನಿರುತ್ತೆ ಸೊ ದೇ ವರ್ಕ್ on initiatives to support farmers with better resources, technology and market access. ಅಂದರೆ ರೈತರಿಗೆ ಬೇಕಾಗಿರ್ತಕ್ಕಂಥದ್ದು ಉತ್ತಮವಾಗಿರ್ತಕ್ಕಂಥ ಸಂಪನ್ಮೂಲಗಳು, ಅದು ಬಿತ್ತನೆ ಬೀಜ ಆಗಿರ್ಬೋದು, ರಸಗೊಬ್ಬರಗಳಾಗಿರ್ಬೋದು. ಸೊ ಇವೆಲ್ಲ ಉತ್ತಮವಾಗಿರ್ತಕ್ಕಂಥ ರಿಸೋರ್ಸಸ್ ಸಿಕ್ಕಿದ್ರೆ ಅವರು ಉತ್ತಮವಾಗಿರ್ತಕ್ಕಂಥ ಬೆಳೆಯನ್ನು ನೀಡಬಹುದಾಗಿರುತ್ತೆ. ಸೊ ಈ ಒಂದು ಕೌನ್ಸಿಲ್ನ ಮುಖಾಂತರ ರೈತರಿಗೆ ಬೇಕಾಗಿರ್ತಕ್ಕಂಥ ಉತ್ತಮವಾಗಿರ್ತಕ್ಕಂಥ ಸಂಪನ್ಮೂಲಗಳನ್ನು ಒದಗಿಸಲಾಗುತ್ತೆ. ಸೊ ಅದಾದಮೇಲೆ ಟೆಕ್ನಾಲಜಿ. ಸೊ ಈ ಒಂದು ಜನರೇಷನಲ್ಲಿ ತಂತ್ರಜ್ಞಾನವನ್ನು ನಾವು ಹೆಚ್ಚು ಬಳಕೆ ಮಾಡಿದಷ್ಟು ಇನ್ಪುಟ್ ಕಾಸ್ಟ್ ಕಡಿಮೆ ಆಗುತ್ತೆ. ಸೊ ಅದರಿಂದ ನಾವು ಹೆಚ್ಚಿನ ಆದಾಯವನ್ನು ಎಕ್ಸ್ಪೆಕ್ಟ್ ಮಾಡ್ಬೋದಾಗಿರುತ್ತೆ. ಸೊ ಆ ಒಂದು ಟೆಕ್ನಾಲಜಿಯನ್ನು ಬಳಕೆ ಮಾಡ್ತಕ್ಕಂಥದ್ದು ಎಲ್ಲದಕ್ಕಿಂತ ಮುಖ್ಯವಾಗಿ ಸೊ ಒನ್ಸ್ ಪ್ರಾಡಕ್ಟ್ ನಮಗೆ ಕೈಗೆ ಸಿಕ್ಕಿದ ಮೇಲೆ ಸೊ ಅದಕ್ಕೆ ಸೂಕ್ತವಾದ ಬೆಲೆ ಸಿಗಬೇಕಾಗಿರುತ್ತೆ. ಸೊ ಅದರಿಂದ ಮಾರುಕಟ್ಟೆ ಪ್ರವೇಶ ಅಂತಕ್ಕಂಥದ್ದು ನಮಗೆ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಒಂದು ಮಾರ್ಕೆಟ್ ಆಕ್ಸೆಸಿಬಿಲಿಟಿಯನ್ನು ಸೊ ಈ ಒಂದು ಕೌನ್ಸಿಲ್ನ ವತಿಯಿಂದ ಒದಗಿಸಲಾಗುತ್ತೆ. ಹಾಗಿದ್ರೆ ಇಂಡಿಯನ್ ಚೇಂಬರ್ ಆಫ್ ಫುಡ್ ಆ್ಯಂಡ್ ಅಗ್ರಿಕಲ್ಚರ್ ಅಂದರೆ ಈ ಒಂದು ಸಮಿತಿಯನ್ನು ಸ್ಥಾಪನೆ ಮಾಡಿರ್ತಕ್ಕಂಥ ಇಂಡಿಯನ್ ಚೇಂಬರ್ ಆಫ್ ಫುಡ್ ಆ್ಯಂಡ್ ಅಗ್ರಿಕಲ್ಚರ್
ಅಗ್ರಿಕಲ್ಚರ್ ಬಗ್ಗೆ ಸ್ವಲ್ಪ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋದಾದ್ರೆ, ಸೊ ಇದನ್ನು ನಾವು ಅಪೆಕ್ಸ್ ಬಾಡಿ ಅಂತ ಹೇಳ್ತೇವೆ. ಸೊ ಇದು ವರ್ಕಿಂಗ್ ಆನ್ ಬಿಸ್ನೆಸ್ ಪಾಲಿಸಿ ಆ್ಯಂಡ್ ಡೆವಲಪ್ಮೆಂಟ್ ಅಜೆಂಡಾಸ್ ಇನ್ ದಿ ಫುಡ್ ಆ್ಯಂಡ್ ಅಗ್ರಿಕಲ್ಚರ್ ಸೆಕ್ಟರ್, ಅಂದರೆ ಪರ್ಟಿಕ್ಯುಲರ್ಲಿ ಆಹಾರ ಮತ್ತು ಕೃಷಿ ಕ್ಷೇತ್ರಗಳಲ್ಲಿ ವ್ಯಾಪಾರ ಆಗಿರ್ಬೋದು, ನೀತಿಗಳನ್ನು ರಚನೆ ಮಾಡ್ತಕ್ಕಂಥದ್ದು, ಅಭಿವೃದ್ಧಿ ಕಾರ್ಯಸೂಚಿಗಳ ಮೇಲೆ ಕೆಲಸ ಮಾಡ್ತಕ್ಕಂಥ ಭಾರತ ದೇಶದ ಉನ್ನತ ಸಂಸ್ಥೆಯನ್ನು ನಾವು ಇಂಡಿಯನ್ ಚೇಂಬರ್ ಆಫ್ ಫುಡ್ ಆ್ಯಂಡ್ ಅಗ್ರಿಕಲ್ಚರ್ ಅಂತ ಹೇಳ್ತೇವೆ. ಸೊ ಈ ಒಂದು ಸಂಸ್ಥೆ ಅಥವಾ ಈ ಒಂದು ಯೂನಿಟ್ ಏನಿರುತ್ತೆ, ಸೊ ಇದರ ವಿಷನ್ ಅಥವಾ ದೃಷ್ಟಿಕೋನ ಏನು ಅಂತ ನಾವು ನೋಡೋದಾದ್ರೆ, ಅನ್ಲೀಶಿಂಗ್ ದಿ ಪೊಟೆನ್ಷಿಯಲ್ ಆಫ್ ಇಂಡಿಯಾಸ್ ಫುಡ್ ಅಗ್ರಿಕಲ್ಚರ್ ಸೆಕ್ಟರ್, ಅಂದರೆ ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ಈ ಆಹಾರ ಮತ್ತು ಕೃಷಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಸಾಮರ್ಥ್ಯ ಏನಿರುತ್ತೆ, ಆ ಸಾಮರ್ಥ್ಯವನ್ನು ವೃದ್ಧಿ ಮಾಡ್ತಕ್ಕಂಥದ್ದು ಇದರ ಒಂದು ಆಬ್ಜೆಕ್ಟಿವ್ ಆಗಿರುತ್ತೆ. ಸೊ ಪಾಲಿಸೀಸ್ಗಳನ್ನು ಡೆವಲಪ್ ಮಾಡ್ತಕ್ಕಂಥದ್ದು, ಸೊ ಯಾವುದ್ರ ಮುಖಾಂತರ ಅಂದರೆ ರೈತರಿಗೆ ಬೇಕಾಗಿರ್ತಕ್ಕಂಥ ನೀತಿಗಳನ್ನು ಮಾಡುವ ಮುಖಾಂತರ, ಟ್ರೇಡ್ ವ್ಯಾಪಾರಕ್ಕೆ ಅನುಕೂಲ ಮಾಡುವ ಮುಖಾಂತರ, ಆ್ಯಂಡ್ ಪಾರ್ಟ್ನರ್ಶಿಪ್ಸ್ ಅಂದರೆ ಪಾಲುದಾರಿಕೆಗಳನ್ನು ಹೆಚ್ಚು ಮಾಡುವ ಮುಖಾಂತರ, ಸೊ ನಮ್ಮ ರೈತರನ್ನ ಎಂಪವರ್ ಮಾಡ್ತಕ್ಕಂಥದ್ದು ಅಥವಾ ಸಬಲೀಕರಣಗೊಳಿಸ್ತಕ್ಕಂಥದ್ದು. ಅದರ ಜೊತೆಗೆ ಗ್ಲೋಬಲ್ ಫುಡ್ ಮತ್ತು ನ್ಯೂಟ್ರಿಷನ್ ಸೆಕ್ಯೂರಿಟಿ ಅಂತ ಹೇಳ್ತೇವೆ, ಅಂದರೆ ಇದರಿಂದ ಜಾಗತಿಕವಾಗಿ ಆಹಾರವನ್ನು ಒದಗಿಸ್ತಕ್ಕಂಥದ್ದು ಮತ್ತು ಆಹಾರ ಭದ್ರತೆಯನ್ನು ಎನ್ಶೂರ್ ಮಾಡ್ತಕ್ಕಂಥ ಕಾರಣದಿಂದ ಸೊ ಈ ಒಂದು ಯೂನಿಟನ್ನು ಅಥವಾ ಈ ಒಂದು ಯೂನಿಟ್ನ ವಿಷನ್ ಆಗಿ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 5. ಪರ್ಯಟನ್ ಮಿತ್ರ ಮತ್ತು ಪರ್ಯಟನ್ ದೀದಿ ಉಪಕ್ರಮವನ್ನು ಯಾವಾಗ ಪ್ರಾರಂಭಿಸಲಾಯಿತು? ಸೊ ವೆನ್ ವಾಸ್ ದಿ ಪರ್ಯಟನ್ ಮಿತ್ರ ಅಂಡ್ ಪರ್ಯಟನ್ ದೀದಿ ಇನಿಷಿಯೇಟಿವ್ ಲಾಂಚ್? ಸೊ ಇದನ್ನ ನೋಡಿದ ತಕ್ಷಣ ಗೊತ್ತಾಗುತ್ತೆ, ಪರ್ಯಟನ್ ಅಂದರೆ ತಿರುಗಾಡೋದು ಅಂದರೆ ಅದನ್ನು ನಾವು ಟೂರಿಸಂ ಅಥವಾ ಪ್ರವಾಸೋದ್ಯಮ ಅಂತ ಹೇಳ್ತೇವೆ. ಸೊ ಇವೆರಡು ಇನಿಷಿಯೇಟಿವ್ಸ್ ಏನಿರ್ತವೆ, ಸೊ ಇದನ್ನು ವರ್ಲ್ಡ್ ಟೂರಿಸಂ ಡೇ ದಿನಾಂಕದಂದು ಇದನ್ನು ಲಾಂಚ್ ಮಾಡಲಾಗಿರುತ್ತೆ. ಸೊ ಆ ರೀತಿ ಕನೆಕ್ಟ್ ಮಾಡಿಕೊಂಡು ನೀವು ನೆನ್ಪಿಟ್ಕೊಳ್ಬೇಕಾಗಿರುತ್ತೆ. ಸೊ ವರ್ಲ್ಡ್ ಟೂರಿಸಂ ಡೇಯನ್ನು ಸೆಪ್ಟೆಂಬರ್ 27ನೇ ತಾರೀಕು ಆಚರಣೆ ಮಾಡಲಾಗುತ್ತೆ. ಸೊ ಇದೇ ದಿನಾಂಕದಂದು ನಮ್ಮ ಭಾರತ ದೇಶದಲ್ಲಿ ಪರ್ಯಟನ್ ಮಿತ್ರ ಮತ್ತೆ ಪರ್ಯಟನ್ ದೀದಿ ಇನಿಷಿಯೇಟಿವ್ ಅನ್ನ ಲಾಂಚ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಪರ್ಯಟನ್ ಮಿತ್ರ ಮತ್ತೆ ಪರ್ಯಟನ್ ದೀದಿ, ಸೊ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಮಿನಿಸ್ಟ್ರಿ ಆಫ್ ಟೂರಿಸಂ ಇದನ್ನ ಲಾಂಚ್ ಮಾಡಿರುತ್ತೆ. ಸೊ ನ್ಯಾಷನಲ್ ರೆಸ್ಪಾನ್ಸಿಬಲ್ ಟೂರಿಸಂ ಇನಿಷಿಯೇಟಿವ್, ಸೊ ಇದನ್ನ ನಾವು ಪರ್ಯಟನ್ ಮಿತ್ರ ಮತ್ತು ಪರ್ಯಟನ್ ದೀದಿ ಅಂತ ಹೇಳ್ತೇವೆ. ಸೊ ಇದನ್ನ ಲಾಂಚ್ ಮಾಡಿರ್ತಕ್ಕಂಥ ದಿನಾಂಕ 27ನೇ ಸೆಪ್ಟೆಂಬರ್ ಆಗಿರುತ್ತೆ. ಸೊ ಇದು ವರ್ಲ್ಡ್ ಟೂರಿಸಂ ಡೇ ಅಥವಾ ವಿಶ್ವ ಪ್ರವಾಸೋದ್ಯಮ ದಿನಾಂಕದಂದು ಲಾಂಚ್ ಮಾಡಿರ್ತಕ್ಕಂಥ ಒಂದು ಕಾರ್ಯಕ್ರಮವಾಗಿರುತ್ತೆ. ಸೊ ಇದರ ಆಬ್ಜೆಕ್ಟಿವ್ ಅಥವಾ ಉದ್ದೇಶ ಏನು ಅಂದರೆ, ಪ್ರಮೋಟ್ ರೆಸ್ಪಾನ್ಸಿಬಲ್ ಟೂರಿಸಂ, ಅಂದರೆ ಪ್ರವಾಸೋದ್ಯಮವನ್ನು ಉತ್ತೇಜನ ಮಾಡ್ತಕ್ಕಂಥದ್ದಲ್ಲ, ಜವಾಬ್ದಾರಿಯುತವಾಗಿ ಪ್ರವಾಸೋದ್ಯಮವನ್ನು ಉನ್ನತಿಗೊಳಿಸ್ತಕ್ಕಂಥದ್ದು. ಐ ಮೀನ್ ಟು ಸೇ, ನಾವು ಪ್ರವಾಸ ಮಾಡಿದಾಗ ಅಲ್ಲಿರ್ತಕ್ಕಂಥ ಪ್ರದೇಶಗಳನ್ನು ನಾವು ಡೆಸ್ಟ್ರಾಯ್ ಮಾಡಬಾರ್ದು ಅಥವಾ ಹಾಳು ಮಾಡಬಾರ್ದು ಅಥವಾ ಮಾಲಿನ್ಯ ಮಾಡಬಾರ್ದು. ಸೊ ಅದನ್ನು ನಾವು ಜವಾಬ್ದಾರಿಯುತ ಪ್ರವಾಸೋದ್ಯಮ ಅಂತ ಹೇಳ್ತೇವೆ. ಸೊ ಇದನ್ನ ಉತ್ತೇಜನ ಮಾಡ್ತಕ್ಕಂಥದ್ದು. ಎಲಿವೇಟ್ ದಿ ಓವರ್ ಆಲ್ ಟೂರಿಸಂ ಎಕ್ಸ್ಪೀರಿಯನ್ಸ್, ಅಂದರೆ ಈ ಒಂದು ಟೂರಿಸಂ ಎಕ್ಸ್ಪೀರಿಯನ್ಸ್ ಅಥವಾ ಪ್ರವಾಸೋದ್ಯಮದ ಅನುಭವ ಏನಿರುತ್ತೆ, ಆ ಒಂದು ಅನುಭವವನ್ನು ಹೆಚ್ಚಿಸಲಿಕ್ಕೆ ಮಾಡಿರ್ತಕ್ಕಂಥ ಒಂದು ಕಾರ್ಯಕ್ರಮ ಇದಾಗಿರುತ್ತೆ. ಸೊ ಇಟ್ ಈಸ್ ಪೈಲಟೆಡ್ ಇನ್ 6 ಟೂರಿಸ್ಟ್ ಡೆಸ್ಟಿನೇಷನ್ಸ್, ಅಂದರೆ ಪ್ರಾರಂಭಿಕ ಹಂತದಲ್ಲಿ ಇದನ್ನ ಪ್ರಾಯೋಗಿಕವಾಗಿ 6 ಭಾರತ ದೇಶದ ಪ್ರವಾಸಿ ಸ್ಥಳಗಳಲ್ಲಿ ಇದನ್ನ ಇಂಪ್ಲಿಮೆಂಟ್ ಮಾಡ್ತಾರೆ. ಆ 6 ಸ್ಥಳಗಳು ಯಾವುದು ಅಂದರೆ, ಓಚಾ ಅಂತ ಹೇಳ್ತೇವೆ, ಇದು ಮಧ್ಯಪ್ರದೇಶದಲ್ಲಿರುತ್ತೆ. ಇನ್ನೊಂದು ಗಂಡಿಕೋಟ, ಇದು ಆಂಧ್ರ ಪ್ರದೇಶದಲ್ಲಿರುತ್ತೆ. ಸೊ ಅದಾದ್ಮೇಲೆ ಬೋಧ್ಗಯಾ, ಇದು ಬಿಹಾರಲ್ಲಿರುತ್ತೆ. ಐಜ್ವಾಲ್ ಮಿಜೋರಾಂ, ಜೋಧ್ಪುರ್ ರಾಜಸ್ಥಾನ್, ಶ್ರೀ ವಿಜಯಪುರಂ, ಸೊ ಇದು ಅಂಡಮಾನ್ ಮತ್ತು ನಿಕೋಬಾರ್ನಲ್ಲಿ. ಸೊ ಈ 6 ಪ್ರದೇಶಗಳಲ್ಲಿ ಈ ಒಂದು ಪ್ರಾಜೆಕ್ಟ್ ಅನ್ನ ಪ್ರಾಯೋಗಿಕವಾಗಿ ಲಾಂಚ್ ಮಾಡ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಯೋಜನೆಯಲ್ಲಿ ದೇ ಪ್ರೊವೈಡ್ ಟೂರಿಸ್ಟ್ ಮೀಟ್ ಟೂರಿಸ್ಟ್ ಫ್ರೆಂಡ್ಲಿ ಪೀಪಲ್, ಅಂದರೆ ಪ್ರವಾಸೋದ್ಯಮ ಮಾಡ್ತಕ್ಕಂಥವ್ರು ಪ್ರವಾಸೋದ್ಯಮ ಸ್ನೇಹಿ ಜನರೊಂದಿಗೆ ಬೆರೀತಕ್ಕಂಥ ಒಂದು ಅವಕಾಶವನ್ನು ಮಾಡ್ಕೊಳ್ತಾರೆ. ಹೂ ಆರ್ ಪ್ರೌಡ್ ಅಂಬಾಸಿಡರ್ಸ್ ಅಂಡ್ ಸ್ಟೋರಿ ಟೆಲ್ಲರ್ಸ್, ಅಂದರೆ ಆ ಒಂದು ಪ್ರವಾಸಿ ತಾಣಗಳಿಗೆ ಸಂಬಂಧಪಟ್ಟಂತೆ ಕತೆಗಳನ್ನು ಹೇಳ್ತಕ್ಕಂಥವ್ರನ್ನ ಜೊತೆ ಸೊ ಪ್ರವಾಸ ಮಾಡ್ತಕ್ಕಂಥವ್ರನ್ನ ಬೆರೆಸ್ತಕ್ಕಂಥದ್ದು ಕೂಡ ಈ ಒಂದು ಯೋಜನೆಯಲ್ಲಿರ್ತಕ್ಕಂಥ ಇನ್ನೊಂದು ಆಬ್ಜೆಕ್ಟಿವ್ ಆಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 6. ಡ್ರಾಕೋ ಮಿಷನ್ನ ಪ್ರಾಥಮಿಕ ಗಮನ ಅಥವಾ ಗುರಿ ಏನು? ಸೊ ವಾಟ್ ಇಸ್ ದ ಪ್ರೈಮರಿ ಫೋಕಸ್ ಆಫ್ ಡ್ರಾಕೋ ಮಿಷನ್? ಡ್ರಾಕೋ ಮಿಷನ್ನ ಪ್ರಾಥಮಿಕ ಉದ್ದೇಶ ಏನು ಅಂದರೆ, ವಿನಾಶಕಾರಿ ಮರುಪ್ರವೇಶದ ಸನ್ನಿವೇಶಗಳನ್ನು ನಿರ್ಣಯಿಸುವುದು, ಅಸೆಸಿಂಗ್ ಡಿಸ್ಟ್ರಕ್ಟಿವ್ ರೀ ಎಂಟ್ರಿ ಸಿನಾರಿಯೋಸ್. ನಾವು ವಾಟ್ ಯು ಮೀನ್ ಬೈ ದಿಸ್? ಸೊ ನಾವು ಯಾವುದೇ ಒಂದು ಸ್ಯಾಟಲೈಟನ್ನು ಲಾಂಚ್ ಮಾಡಿದ ನಂತರ ಸೊ ಅದಕ್ಕೆ ಅಂತ ಒಂದು ಪರ್ಟಿಕ್ಯುಲರ್ ಲೈಫ್ ಇರುತ್ತೆ. ಆ ಲೈಫ್ ಆದ ನಂತರ ಸೊ ಅದು ಮತ್ತೊಮ್ಮೆ ಅಟ್ಮಾಸ್ಫಿಯರಿಗೆ ಬಂದು ಬರ್ನ್ ಆಗುತ್ತೆ. ಸೊ ಇತ್ತೀಚೆಗಷ್ಟೇ ನಾವು ಈ ಒಂದು ಸ್ಪೇಸ್ ಜಂಕನ್ನು ರಿಮೂವ್ ಮಾಡ್ತಕ್ಕಂಥ ಒಂದು ಪ್ಲೆಡ್ಜ್ ಅಥವಾ
ಪ್ರತಿಜ್ಞೆಯನ್ನು ತೆಗೆದುಕೊಂಡಿದ್ದೇವೆ. ಸೊ ಹಾಗಿದ್ರೆ ಆ ಸ್ಪೇಸ್ ಅಥವಾ ಬಾಹ್ಯಾಕಾಶದಲ್ಲಿ ಈ ಸ್ಯಾಟಲೈಟ್ಗಳು ಬಂದು ಬರ್ನ್ ಆದಾಗ ಅದು ಏನಾಗುತ್ತೆ ಅಂತಕ್ಕಂಥದ್ದನ್ನ ಅಧ್ಯಯನ ಮಾಡುವ ಒಂದು ಮಿಷನ್ ಅನ್ನು ನಾವೇನಂತ ಕರಿತೀವಿ ಅಂದ್ರೆ ಡ್ರಾಕೋ ಮಿಷನ್ ಅಂತ ಕರಿತೇವೆ. ಸೊ ಈ ಡ್ರಾಕೋ ಮಿಷನ್ ನ ಒಂದು ಮಾಡುವ ಮುಖಾಂತರ ಅಟ್ಮಾಸ್ಫಿಯರ್ಗೆ ಆಬ್ಜೆಕ್ಟ್ಸ್ ಬಂದು ಬರ್ನ್ ಆದಾಗ ಯಾವ ರೀತಿ ಅದು ಬದಲಾಗುತ್ತೆ ಅನ್ನೋದನ್ನ ಅಧ್ಯಯನ ಮಾಡಲಿಕ್ಕೆ ಮಾಡ್ತಕ್ಕಂಥ ಒಂದು ಕಾರ್ಯಾಚರಣೆಯನ್ನು ನಾವು ಡ್ರಾಕೋ ಮಿಷನ್ ಅಂತ ಹೇಳ್ತೇವೆ. ಸೊ ಈ ಒಂದು ಡ್ರಾಕೋ ಮಿಷನ್ ಅನ್ನ ಮಾಡ್ತಾ ಇರ್ತಕ್ಕಂಥವ್ರು ESA ಅಥವಾ ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ಟು ಲಾಂಚ್ ಡ್ರಾಕೋ ಸ್ಯಾಟಲೈಟ್ ಇನ್ 2027 2027ಕ್ಕೆ ಇದನ್ನ ಲಾಂಚ್ ಮಾಡ್ತಾರೆ. ಸೊ ಇದನ್ನ ಪರ್ಟಿಕ್ಯುಲರ್ ಆಗಿ ಅದೇ ಪರ್ಪಸ್ಗೆ ಲಾಂಚ್ ಮಾಡುವ ಬದಲು ಸೊ ಪ್ರಾಬಬಲಿ ಸ್ಯಾಟಲೈಟ್ ಡ್ರಾಪ್ ಆಗುತ್ತೆ, ಅದನ್ನ ಅಧ್ಯಯನ ಮಾಡಿದ್ರು ಈ ಒಂದು ಸ್ಟಡೀಸ್ ಅನ್ನ ಮಾಡಬಹುದಾಗಿರುತ್ತೆ. ಪ್ರಾಬಬಲಿ ಇವರು ಪರ್ಟಿಕ್ಯುಲರ್ ಪೇಲೋಡ್ಸ್ ಅನ್ನ ಅದರೊಂದಿಗೆ ಕಳಿಸುವ ಮುಖಾಂತರ ಹೆಚ್ಚಿನ ನಿಖರವಾಗಿ ಅಧ್ಯಯನ ಮಾಡ್ತಕ್ಕಂಥ ಒಂದು ಸಾಧ್ಯತೆಯನ್ನು ಕೂಡ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಈ ಒಂದು ಮಿಷನ್ ಅನ್ನ ಮಾಡ್ತಾ ಇರ್ತಕ್ಕಂಥವ್ರು ಯುರೋಪಿಯನ್ ಸ್ಪೇಸ್ ಏಜೆನ್ಸಿಯವರು. ಸೊ ಇದನ್ನ ಲಾಂಚ್ ಮಾಡ್ತಕ್ಕಂಥ ಒಂದು ದಿನಾಂಕ 2027ಕ್ಕೆ ಇದನ್ನ ಲಾಂಚ್ ಮಾಡ್ತಕ್ಕಂಥ ಒಂದು ಗುರಿಯನ್ನ ಇಟ್ಕೊಂಡಿರ್ತಾರೆ. ಸೊ ಈ ಒಂದು ಮಿಷನ್ ಅನ್ನ ನಾವು ಡ್ರಾಕೋ ಅಂತ ಹೇಳ್ತೇವೆ. ಡ್ರಾಕೋನ ಫುಲ್ ಫಾರ್ಮ್ ಏನು ಅಂದ್ರೆ ಡಿಸ್ಟ್ರಕ್ಟಿವ್ ರೀ ಎಂಟ್ರಿ ಅಸೆಸ್ಮೆಂಟ್ ಕಂಟೈನರ್ ಆಬ್ಜೆಕ್ಟ್ ಅಂತ ಹೇಳ್ತೇವೆ. ಸೊ ಈ ಒಂದು ಮಿಷನ್ ಅನ್ನ ESA ವತಿಯಿಂದ ಮಾಡಲಾಗುತ್ತೆ. ಸೊ ಏನಕ್ಕೋಸ್ಕರ ಇದನ್ನ ಮಾಡ್ತಾ ಇದ್ದಾರೆ ಅಂದ್ರೆ ಟು ಸ್ಟಡಿ ಡಿಸ್ಇಂಟಿಗ್ರೇಷನ್ ಆಫ್ ಸ್ಯಾಟಲೈಟ್ಸ್ ಡ್ಯೂರಿಂಗ್ ಅಟ್ಮಾಸ್ಫಿಯರಿಕ್ ಎಂಟ್ರಿ, ಅಂದ್ರೆ ವಾಯುಗೋಳಕ್ಕೆ ಸೊ ಈ ಒಂದು ಉಪಗ್ರಹಗಳು ವಾಪಸ್ ಬಂದಾಗ ಅದೇನು ಬರ್ನ್ ಆಗುತ್ತೆ, ಯಾವ ರೀತಿ ಅದು ಬರ್ನ್ ಆಗುತ್ತೆ, ಯಾವ ರೀತಿಯ ಅವಶೇಷಗಳನ್ನ ಅದು ಬಿಟ್ಕೊಡುತ್ತೆ, ಸೊ ಅದರ ಬಗ್ಗೆ ಅಧ್ಯಯನ ಮಾಡ್ತಕ್ಕಂಥದ್ದು ಇದರ ಒಂದು ಉದ್ದೇಶವಾಗಿರುತ್ತೆ. ಇದರ ಪರ್ಪಸ್ ಅಥವಾ ಯಾವ ಕಾರಣಕ್ಕಾಗಿ ಇದನ್ನ ಮಾಡ್ತಾ ಇದ್ದಾರೆ ಅಂದ್ರೆ ಕಲೆಕ್ಟ್ ಯೂನಿಕ್ ಡೇಟಾ ಆನ್ ಹೌ ಸ್ಯಾಟಲೈಟ್ಸ್ ಬ್ರೇಕ್ ಅಪಾರ್ಟ್. ಸೊ ಈ ಒಂದು ಉಪಗ್ರಹಗಳು ಯಾವ ರೀತಿ ಡಿಸ್ಇಂಟಿಗ್ರೇಟ್ ಅಥವಾ ವಿಘಟನೆಗೊಳ್ಳುತ್ತೆ, ಸೊ ಅದರ ಬಗ್ಗೆ ಸೂಕ್ತವಾಗಿರ್ತಕ್ಕಂಥ ದತ್ತಾಂಶವನ್ನ ಕಲೆಕ್ಟ್ ಮಾಡ್ತಕ್ಕಂಥದ್ದು ಅಪಾನ್ ರೀ ಎಂಟ್ರಿ ಟು ಅಡ್ವಾನ್ಸ್ ಝೀರೋ ಡೆಬ್ರಿಸ್ ಸ್ಯಾಟಲೈಟ್ ಟೆಕ್ನಾಲಜಿ. ಅಂದ್ರೆ ಸೊ ಈ ಒಂದು ಸ್ಯಾಟಲೈಟ್ಗಳು ಬಿದ್ದಾಗ ಶೂನ್ಯ ಅವಶೇಷಗಳನ್ನ ಉಳಿಸ್ತಕ್ಕಂಥ ಒಂದು ಗುರಿ ಏನಿರುತ್ತೆ, ಸೊ ಆ ಒಂದು ಗುರಿಯ ಬಗ್ಗೆ ಅಧ್ಯಯನ ಮಾಡುವ ಕಾರಣದಿಂದ ಸೊ ಈ ಡ್ರಾಕೋ ಮಿಷನ್ ಅನ್ನ ಕಂಡಕ್ಟ್ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ it is a part of European Space Agency's initiative to stop the creation of new space debris by 2030. ಅಂದ್ರೆ ಸೊ ಯುರೋಪಿಯನ್ ಸ್ಪೇಸ್ ಏಜೆನ್ಸಿದು ಒಂದು ಗುರಿ ಇರುತ್ತೆ. ಆ ಗುರಿ ಏನು ಅಂದ್ರೆ 2030ರ ವೇಳೆಗೆ ಹೊಸ ಬಾಹ್ಯಾಕಾಶ ಶಿಲಾಖಂಡ ರಾಶಿ ಅಂದ್ರೆ ಆ ಡೆಬ್ರಿಸ್ ಅಂದ್ರೆ ನಾವು ಲಾಂಚ್ ಮಾಡಿರ್ತಕ್ಕಂಥ ಲಾಂಚ್ ವೆಹಿಕಲ್ಸ್ ಆಗಿರ್ಬೋದು, ಸ್ಯಾಟಲೈಟ್ಗಳಾಗಿರ್ಬೋದು, ಸೊ ಅದನ್ನ ನಾವು ಸ್ಪೇಸ್ ಜಂಕ್ ಅಂತ ಹೇಳ್ತೇವೆ. ಸೊ 2030ರಿಂದ ಆಚೆಗೆ ಆ ಒಂದು ಸ್ಪೇಸ್ ಜಂಕ್ ಅನ್ನ ನಾವು ಕ್ರಿಯೇಟ್ ಮಾಡಬಾರ್ದು ಅಂತಕ್ಕಂಥ ಒಂದು ಗುರಿಯನ್ನ ಏನು ಇಟ್ಕೊಂಡಿರ್ತಾರೆ. ಸೊ ಆ ಒಂದು ಗುರಿಯ ಉಪಕ್ರಮದ ಭಾಗವಾಗಿ ಡ್ರಾಕೋ ಮಿಷನ್ ಅನ್ನ ಕಂಡಕ್ಟ್ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 7. AVGC XR ಗಾಗಿ ನ್ಯಾಷನಲ್ ಸೆಂಟರ್ ಆಫ್ ಎಕ್ಸಲೆನ್ಸ್ ಅನ್ನು ಎಲ್ಲಿ ಸ್ಥಾಪಿಸಲಾಗುತ್ತಿದೆ? ಸೊ ವೇರ್ ವಿಲ್ ಬಿ ನ್ಯಾಷನಲ್ ಸೆಂಟರ್ ಆಫ್ ಎಕ್ಸಲೆನ್ಸ್ ಫಾರ್ AVGC XR ಬಿ ಲೊಕೇಟೆಡ್? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಮುಂಬೈನಲ್ಲಿ ಈ ಒಂದು ಕೇಂದ್ರವನ್ನ ಸ್ಥಾಪನೆ ಮಾಡ್ತಾ ಇದ್ದಾರೆ. ಸೊ ಇದು ಗೇಮಿಂಗ್ ಇಂಡಸ್ಟ್ರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಇನಿಷಿಯೇಟಿವ್ ಆಗಿರುತ್ತೆ. ಇದ್ರ ಬಗ್ಗೆ ನಾವು ಮುಂಚೆ ಕೂಡ ಡಿಸ್ಕಸ್ ಮಾಡಿದ್ವಿ. ಸೊ ಬಟ್ ಈಗ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಸೆಂಟರ್ ಆಫ್ ಎಕ್ಸಲೆನ್ಸ್ ಅನ್ನ ಸ್ಟಾರ್ಟ್ ಮಾಡ್ತಾ ಇರುವ ಕಾರಣದಿಂದ ಸೊ ಇದರ ಬಗ್ಗೆ ನಾವು ಮತ್ತೊಮ್ಮೆ ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಯೂನಿಯನ್ ಕ್ಯಾಬಿನೆಟ್ ಅಪ್ರೂವ್ಡ್ ದಿ ಎಸ್ಟಾಬ್ಲಿಷ್ಮೆಂಟ್ ಆಫ್ ನ್ಯಾಷನಲ್ ಸೆಂಟರ್ ಆಫ್ ಎಕ್ಸಲೆನ್ಸ್. ಅಂದ್ರೆ ಯೂನಿಯನ್ ಕ್ಯಾಬಿನೆಟ್ ಈಗ ಒಂದು ನ್ಯಾಷನಲ್ ಸೆಂಟರ್ ಆಫ್ ಎಕ್ಸಲೆನ್ಸ್ ಅನ್ನ ಸ್ಥಾಪನೆ ಮಾಡ್ತಕ್ಕಂಥ ಒಂದು ಅಂಗೀಕಾರವನ್ನ ತೆಗೆದುಕೊಂಡಿರುತ್ತೆ. ಸೊ ಇದು ಅನಿಮೇಷನ್, ವಿಜುವಲ್ ಎಫೆಕ್ಟ್ಸ್, ಗೇಮಿಂಗ್, ಕಾಮಿಕ್ಸ್ ಮತ್ತೆ ಎಕ್ಸ್ಟೆಂಡೆಡ್ ರಿಯಾಲಿಟಿ ಅಂತ ಹೇಳ್ತೇವೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ರಾಷ್ಟ್ರ ಮಟ್ಟದ ಒಂದು ಸೆಂಟರ್ ಆಫ್ ಎಕ್ಸಲೆನ್ಸ್ ಅಂತ ನಾವೇನು ಹೇಳ್ತೇವೆ. ಸೊ ಒಂದು ಸೆಂಟರ್ ಆಫ್ ಎಕ್ಸಲೆನ್ಸ್ ಅನ್ನ ಸ್ಥಾಪನೆ ಮಾಡ್ತಕ್ಕಂಥ ಒಂದು ಕ್ಯಾಬಿನೆಟ್ ನಿರ್ಣಯವನ್ನ ತಿಳಿಸಿರುತ್ತೆ. ಸೊ ಇದನ್ನ ಎಲ್ಲಿ ಡೆವಲಪ್ ಮಾಡ್ತಾರೆ ಅಂದ್ರೆ ಮುಂಬೈನಲ್ಲಿ ಇದನ್ನ ಡೆವಲಪ್ ಮಾಡ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಇದರ ಆಬ್ಜೆಕ್ಟಿವ್ ಏನು ಅಂದ್ರೆ ಟು ಪೊಸಿಷನ್ ಇಂಡಿಯಾ ಆಸ್ ದಿ ಗ್ಲೋಬಲ್ ಹಬ್ ಫಾರ್ AVGC ಸೆಕ್ಟರ್. ಅಂದ್ರೆ ಆ ಗೇಮಿಂಗ್ ಇರ್ಬೋದು, ಅನಿಮೇಷನ್ ಇರ್ಬೋದು, ಸೊ ಇದರಲ್ಲಿ ಭಾರತ ದೇಶವನ್ನ ಜಾಗತಿಕವಾಗಿ ಒಂದು ಉನ್ನತ ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂಥದ್ದು ಸೊ ಇದರ ಉದ್ದೇಶವಾಗಿರುತ್ತೆ. ಸೊ ಈ ಒಂದು ಉದ್ದೇಶಕ್ಕಾಗಿ ದೇ ಪ್ರಮೋಟ್ ಕೊಲಾಬ್ರೇಷನ್, ಅಂದ್ರೆ ಇಂಡಸ್ಟ್ರಿ ಇರ್ಬೋದು, ಅಕಾಡೆಮಿ ಇರ್ಬೋದು, ಮತ್ತೆ ಗೌರ್ಮೆಂಟ್ ಇರ್ಬೋದು, ಸೊ ಇವೆಲ್ಲದರ ನಡುವೆ ಒಂದು ಕೊಲಾಬ್ರೇಷನ್ ಅನ್ನ ಎಸ್ಟಾಬ್ಲಿಷ್ ಮಾಡ್ತಾರೆ. ಸೊ ಅದ್ರ ಜೊತೆಗೆ ಸ್ಕಿಲ್ ಡೆವಲಪ್ಮೆಂಟ್ ಅನ್ನ ಮಾಡಲಾಗುತ್ತೆ. ಸ್ಪೆಷಲೈಸ್ಡ್ ಟ್ರೈನಿಂಗ್ ಪ್ರೋಗ್ರಾಮ್ಗಳನ್ನ ಕೂಡ ಸೊ ಇದರ ಅಡಿಯಲ್ಲಿ ನೀಡ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ದೇ ಆಲ್ಸೋ ಡೂ ರಿಸರ್ಚ್ ಅಂಡ್ ಇನೋವೇಷನ್ಸ್. ಆಬ್ವಿಯಸ್ಲಿ ಯಾವುದೇ ಒಂದು ಹೊಸ ಪ್ರಾಡಕ್ಟ್ ಅನ್ನ ಅಥವಾ ಹೊಸ ಕ್ರಿಯೇಟಿವಿಟಿಯನ್ನ ನಾವು ಮಾಡಬೇಕಾಗಿದ್ರೆ ಸೊ ಸಾಕಷ್ಟು ಸಂಶೋಧನೆಗಳನ್ನ ಮತ್ತು ನಾವೀನ್ಯತೆಗಳನ್ನ ಮಾಡಬೇಕಾಗಿರುತ್ತೆ. ಸೊ ಅದಕ್ಕೆ ಕೂಡ ಈ ಒಂದು
ಒಂದು ಕೇಂದ್ರದಿಂದ ಬೆಂಬಲ ಕೊಡ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದರಿಂದ ಇಟ್ ವಿಲ್ ಬೂಸ್ಟ್ ದಿ AVGC ಇಂಡಸ್ಟ್ರಿ. ಸೊ ಭಾರತ ದೇಶದಲ್ಲಿ ಈ ಒಂದು AVGC ಇಂಡಸ್ಟ್ರಿ ಬೂಸ್ಟ್ ಆಗುತ್ತೆ. ಸೊ ಕ್ರಿಯೇಟಿಂಗ್ ಜಾಬ್ಸ್ ಆಪರ್ಚುನಿಟೀಸ್ ಅಂಡ್ ಕಾಂಟ್ರಿಬ್ಯೂಟಿಂಗ್ ಟು ಎಕನಾಮಿಕ್ ಗ್ರೋತ್. ಸೊ ಇದು ಉದ್ಯೋಗಗಳನ್ನು ಸೃಷ್ಟಿ ಮಾಡುವ ಮುಖಾಂತರ ಸೊ ಒಂದು ದೇಶದ ಆರ್ಥಿಕತೆಗೆ ಕಾಂಟ್ರಿಬ್ಯೂಟ್ ಮಾಡಬಹುದಾಗಿರ್ತಕ್ಕಂಥ ಒಂದು ವಲಯವಾಗಿ ಕೇಂದ್ರ ಸರ್ಕಾರ ಹೇಳ್ತಾ ಇದೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 7. ಸೊ ಬಾಹ್ಯಾಕಾಶದಲ್ಲಿ ಮಹಿಳಾ ನಾಯಕತ್ವ ಕಾರ್ಯಕ್ರಮವನ್ನು ಪ್ರಾರಂಭಿಸಲು ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆಯೊಂದಿಗೆ ಯಾವ ಸಂಸ್ಥೆಯು ಸಹಕರಿಸಿದೆ? ಸೊ ವಿಚ್ ಆರ್ಗನೈಸೇಷನ್ ಕೊಲಾಬರೇಟೆಡ್ ವಿತ್ ದಿ ಡಿಪಾರ್ಟ್ಮೆಂಟ್ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಟು ಲಾಂಚ್ ವಿಮೆನ್ ಇನ್ ಸ್ಪೇಸ್ ಲೀಡರ್ಶಿಪ್ ಪ್ರೋಗ್ರಾಮ್. ಸೊ ಬಾಹ್ಯಾಕಾಶದ ಒಂದು ಕಾರ್ಯಕ್ರಮಗಳೇನಿರ್ತವೆ ಸೊ ಅದರಲ್ಲಿ ಮಹಿಳೆಯರನ್ನ ಮುಂಚೂಣಿಗೆ ತರಲಿಕ್ಕೆ ಸೊ ಒಂದು ಕೊಲಾಬರೇಷನ್ ಅನ್ನ ಮಾಡ್ಕೊಂಡಿರ್ತಾರೆ. ಈ ಒಂದು ಕೊಲಾಬರೇಷನ್ ಅನ್ನ ನಮ್ಮ ಭಾರತ ದೇಶದ ಸೈನ್ಸ್ ಅಂಡ್ ಟೆಕ್ನಾಲಜಿ ಅಥವಾ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆಯೊಂದಿಗೆ ಯಾರು ಮಾಡ್ಕೊಂಡಿದ್ದಾರೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬ್ರಿಟಿಷ್ ಕೌನ್ಸಿಲ್ ವತಿಯಿಂದ ಮಾಡಿಕೊಂಡಿರ್ತಕ್ಕಂಥ ಒಂದು ಕೊಲಾಬರೇಷನ್ ಆಗಿರುತ್ತೆ. ಸೊ ಇದು ವಿಮೆನ್ ಎಂಪವರ್ಮೆಂಟ್ಗೆ ಬೆಸ್ಟ್ ಎಕ್ಸಾಂಪಲ್ ಆಗಿರುತ್ತೆ. ಸೊ ಈ ಒಂದು ಬಾಹ್ಯಾಕಾಶ ಕ್ಷೇತ್ರದಲ್ಲೂ ಕೂಡ ಮಹಿಳೆಯರ ಒಂದು ಕಾಂಟ್ರಿಬ್ಯೂಷನ್ ಅನ್ನ ಹೆಚ್ಚು ಮಾಡಲಿಕ್ಕೆ ಮಾಡಿರ್ತಕ್ಕಂಥ ಒಂದು ಕಾರ್ಯಕ್ರಮ ಅಂತ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಇದನ್ನ ಮಾಡಿರ್ತಕ್ಕಂಥವ್ರು ಡಿಪಾರ್ಟ್ಮೆಂಟ್ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಅಥವಾ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ. ಸೊ ಯಾರ ಸಹಯೋಗದೊಂದಿಗೆ ಅಂದ್ರೆ ಬ್ರಿಟಿಷ್ ಕೌನ್ಸಿಲ್ ಸಹಯೋಗದೊಂದಿಗೆ ವಿಮೆನ್ ಇನ್ ಸ್ಪೇಸ್ ಲೀಡರ್ಶಿಪ್ ಪ್ರೋಗ್ರಾಮ್ ಅಂತ ಹೇಳ್ತೀವಿ, ಅಂದ್ರೆ ಮಹಿಳಾ ಬಾಹ್ಯಾಕಾಶ ನಾಯಕತ್ವ ಕಾರ್ಯಕ್ರಮ ಅಂತ ಹೇಳ್ತೇವೆ. ಸೊ ಈ ಒಂದು ಕಾರ್ಯಕ್ರಮವನ್ನ ಪ್ರಾರಂಭ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದರ ಆಬ್ಜೆಕ್ಟಿವ್ ಅಥವಾ ಉದ್ದೇಶ ಆಬ್ವಿಯಸ್ಲಿ ನಮಗೆ ಗೊತ್ತಾಗುತ್ತೆ. ಸೊ ಜೆಂಡರ್ ಇನ್ಕ್ಲೂಸಿವ್ ಪ್ರಾಕ್ಟೀಸಸ್ ಅಂತ ಹೇಳ್ತೇವೆ, ಅಂದ್ರೆ ಸೊ ಈ ಒಂದು ಲಿಂಗ ಅಂತರ್ಗತ ಅಭ್ಯಾಸಗಳನ್ನ ಹೆಚ್ಚು ಮಾಡುವುದು ಇದರ ಉದ್ದೇಶವಾಗಿರುತ್ತೆ. ಸೊ ಇಟ್ ಇಸ್ ಪಾರ್ಟ್ ಆಫ್ UK ಇಂಡಿಯಾ ಎಜುಕೇಶನ್ ಅಂಡ್ ರಿಸರ್ಚ್ ಇನಿಷಿಯೇಟಿವ್. ಅಂದ್ರೆ ಇದು UK ಮತ್ತು ಭಾರತ ಶಿಕ್ಷಣ ಮತ್ತು ಸಂಶೋಧನಾ ಉಪಕ್ರಮ ಏನಿದೆ ಸೊ ಅದರ ಒಂದು ಭಾಗವಾಗಿ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಪ್ರೋಗ್ರಾಮ್ ಅನ್ನ ಡೆಲಿವರ್ ಮಾಡ್ತಕ್ಕಂಥವ್ರು ಯಾರು ಅಂದ್ರೆ ಸೊ ಕೋವೆಂಟ್ರಿ ಯೂನಿವರ್ಸಿಟಿ ವತಿಯಿಂದ ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಡ್ಲಾಗುತ್ತೆ. ಸೊ ದಿಸ್ ಇಸ್ ಗೋಯಿಂಗ್ ಟು ಎಂಪವರ್ ವಿಮೆನ್ ರಿಸರ್ಚರ್ಸ್, ಅಂದ್ರೆ ನಮ್ಮ ಭಾರತ ದೇಶದಲ್ಲಿ ಮಹಿಳಾ ಸಂಶೋಧಕರನ್ನ ಸಬಲೀಕರಣಗೊಳಿಸ್ತಕ್ಕಂಥದ್ದು. ಸೊ ಈ ಒಂದು ಕಾರ್ಯಕ್ರಮದ ಮುಖಾಂತರ ನಾವು ಸಾಕಾರಗೊಳಿಸಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 8. ಜಪಾನ್ನ ಅತಿ ಎತ್ತರದ ಸ್ಥಳ ಯಾವುದು? ಸೊ ವಾಟ್ ಇಸ್ ದಿ ಹೈಯೆಸ್ಟ್ ಪಾಯಿಂಟ್ ಇನ್ ಜಪಾನ್? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಮೌಂಟ್ ಫ್ಯೂಜಿ ಅನ್ನ ನಾವು ಜಪಾನ್ನ ಹೈಯೆಸ್ಟ್ ಪೀಕ್ ಅಂತ ಹೇಳ್ತೇವೆ. ಸೊ ಜಪಾನ್ನ ಬಗ್ಗೆ ನಾವು ಪ್ರಶ್ನೆಯನ್ನ ಕೊಡ್ಲಿಕ್ಕೆ ಕಾರಣ ಏನಂದ್ರೆ ಸೊ ಶಿಗೇರು ಇಶಿಬಾ ಸೆಟ್ ಟು ಬಿಕಮ್ ಜಪಾನ್ಸ್ ನೆಕ್ಸ್ಟ್ ಪ್ರೈಮ್ ಮಿನಿಸ್ಟರ್. ಸೊ ಜಪಾನ್ನ ಮುಂದಿನ ಪ್ರಧಾನಮಂತ್ರಿಗಾಗಿ ಶಿಗೇರಿ ಇಶಿಬಾ ಅವರು ಆಗ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಸೊ ಅದರಿಂದ ಜಪಾನ್ ಬಗ್ಗೆ ಸ್ವಲ್ಪ ಮಾಹಿತಿಯನ್ನ ನಾವು ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಜಪಾನ್ ಒಂದು ಐಲ್ಯಾಂಡ್ ನೇಷನ್ ಆಗಿರುತ್ತೆ. ಸೊ ಈ ಒಂದು ರಾಷ್ಟ್ರದ ಕ್ಯಾಪಿಟಲ್ ಸಿಟಿಯನ್ನ ನಾವು ಟೋಕಿಯೋ ಅಂತ ಹೇಳ್ತೇವೆ. ಸೊ ಇದರ ಪ್ರಮುಖವಾಗಿರ್ತಕ್ಕಂಥ ದ್ವೀಪಗಳು ಯಾವುದು ಅಂದ್ರೆ ಹೊಕಾಯ್ಡೋ ಅಂತ ಹೇಳ್ತೇವೆ, ಇಲ್ಲಿ ಹೊನ್ಶು ಅಂತ ಇರುತ್ತೆ. ಸೊ ಅದಾದ್ಮೇಲೆ ಶಿಕಾಕು ಅಂತ ಹೇಳುತ್ತೆ, ಕ್ಯೂಶು ಅಂತ ಇರುತ್ತೆ. ಈ 4 ಐಲ್ಯಾಂಡ್ಗಳನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ದೇಶದ ಹೈಯೆಸ್ಟ್ ಪಾಯಿಂಟ್ ಅನ್ನು ನಾವು ಮೌಂಟ್ ಫ್ಯೂಜಿ ಅಂತ ಹೇಳ್ತೇವೆ. ಸೊ ಈ ಭಾಗದಲ್ಲಿ ನಾವು ಅದನ್ನು ನೋಡ್ಬೋದಾಗಿರುತ್ತೆ. ಸೊ ಇನ್ ದಿಸ್ ಸೈಡ್ ವಿ ಹ್ಯಾವ್ ಪೆಸಿಫಿಕ್ ಓಷನ್ ಅನ್ನು ನೋಡ್ಬೋದು, ಈ ಕಡೆ ಸಿ ಆಫ್ ಜಪಾನ್ ಅನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇಲ್ಲಿ ನಾವು ಫಿಲಿಪೈನ್ ಸಿ ಅನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇಷ್ಟು ಈ ಒಂದು ಕಂಟ್ರಿಗೆ ಸಂಬಂಧಪಟ್ಟಂತೆ ನಮಗೆ ಮಾಹಿತಿ ಗೊತ್ತಾಗಿರಬೇಕಾಗಿರುತ್ತೆ. ಸೊ ಫಾರ್ಮರ್ ಡಿಫೆನ್ಸ್ ಮಿನಿಸ್ಟರ್ ಅಂದರೆ ಜಪಾನ್ನ ರಕ್ಷಣಾ ಸಚಿವರಾಗಿರ್ತಕ್ಕಂಥ ಇಶಿಬಾರ್ ಅವರು ಮುಂದಿನ ಒಂದು ಪ್ರೈಮ್ ಮಿನಿಸ್ಟರ್ ಆಗ್ತಕ್ಕಂಥ ಒಂದು ವ್ಯಕ್ತಿ ಅಥವಾ ಪರ್ಸನಾಲಿಟಿ ಆಗಿರ್ತಾರೆ. ಸೊ ಜಪಾನ್ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ ಸೊ ಇದರ ಕ್ಯಾಪಿಟಲ್ ಸಿಟಿಯನ್ನು ನಾವು ಟೋಕಿಯೋ ಅಂತ ಹೇಳ್ತೇವೆ. ಸೊ ಇದರ ಕರೆನ್ಸಿಯನ್ನು ನಾವು ಜಾಪನೀಸ್ ಎನ್ ಅಂತ ಹೇಳ್ತೇವೆ. ಸೊ ಜಪಾನ್ ಆಸ್ 4 ಮೇನ್ ಐಲ್ಯಾಂಡ್, ಸೊ 4 ಪ್ರಮುಖ ದ್ವೀಪಗಳನ್ನು ಹೊಂದಿರುತ್ತೆ. ಸೊ ಆ ದ್ವೀಪಗಳು ಯಾವುದು ಅಂತ ನಾವು ಮ್ಯಾಪಲ್ಲೇ ಡಿಸ್ಕಸ್ ಮಾಡಿರ್ತೇವೆ. ಸೊ ಅಂಚು ಅನ್ನ ನಾವು ಲಾರ್ಜೆಸ್ಟ್ ಆಫ್ ದಿ 4 ಅಂತ ಹೇಳ್ತೇವೆ, ಅಂದ್ರೆ ಆ 4 ದ್ವೀಪಗಳಲ್ಲಿ ಅಂಚು ಅನ್ನ ನಾವು ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ದ್ವೀಪ ಅಂತ ಹೇಳ್ಬೋದಾಗಿರುತ್ತೆ. ಸೊ ಮೌಂಟ್ ಫ್ಯೂಜಿಯನ್ನು ನಾವು ಹೈಯೆಸ್ಟ್ ಪಾಯಿಂಟ್ ಅಥವಾ ಎತ್ತರದ ಪ್ರದೇಶ ಅಂತ ಹೇಳ್ಬೋದಾಗಿರುತ್ತೆ. ಸೊ ಇದೊಂದು ಡಾರ್ಮೆಂಟ್ ವಾಲ್ಕೆನೋ ಆಗಿರುತ್ತೆ, ಅಂದ್ರೆ ಸೂಕ್ತವಾಗಿರ್ತಕ್ಕಂಥ ಜ್ವಾಲಾಮುಖಿ ಆಗಿರುತ್ತೆ. ಸೊ ಅದು ಸ್ಫೋಟಗೊಳ್ತಾ ಇಲ್ಲ, ಸ್ಫೋಟಗೊಳ್ದಿದ್ರೆ ಅದನ್ನು ನಾವು ಡಾರ್ಮೆಂಟ್ ಅಥವಾ ಸೂಕ್ತ ಜ್ವಾಲಾಮುಖಿ ಅಂತ ಹೇಳ್ಬೋದಾಗಿರುತ್ತೆ. ಶಿನೋ ರಿವರ್ ಇಸ್ ದ ಲಾಂಗೆಸ್ಟ್ ಇನ್ ಜಪಾನ್. ಸೊ ಜಪಾನ್ನಲ್ಲಿ ಶಿನಾನೋ ನದಿ ಏನಿರುತ್ತೆ ಸೊ ಇದು ಅತಿ ಉದ್ದವಾಗಿರ್ತಕ್ಕಂಥ ಒಂದು ನದಿ ಆಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 10. ಸೊ ಮಂಕಿಡಿಯಾ ಸಮುದಾಯವು ಯಾವ ಬುಡಕಟ್ಟಿನ ಅಲೆಮಾರಿ ವಿಭಾಗವಾಗಿದೆ? ದಿ ಮಂಕಿಡಿಯಾ ಕಮ್ಯುನಿಟಿ ಇಸ್ ಸೆಮಿ ನೊಮ್ಯಾಡಿಕ್ ಸೆಕ್ಷನ್ ಆಫ್ ವಿಚ್ ಟ್ರೈಬ್? ಸೊ ನಾನು ಮಾತಾಡ್ತಾ ಇರ್ತಕ್ಕಂಥದ್ದು ಮಂಕಿಡಿಯಾ ಸಮುದಾಯ. ಸೊ ಇವ್ನ ಯಾಕೆ ಮಂಕಿಡಿಯಾ ಅಂತ ಹೇಳ್ತೀವಿ ಅಂದ್ರೆ ಅವರು ಮಂಗಗಳನ್ನ ಸೆರೆ ಹಿಡಿದು ತಿಂತಕ್ಕಂಥ ಒಂದು ಜನಾಂಗವಾಗಿರ್ತಾರೆ. ಸೊ ಇವರು ಯಾವ ಒಂದು ಬುಡಕಟ್ಟು ಜನಾಂಗದ ಒಂದು ಸಮುದಾಯ ಆಗಿದ್ದಾರೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಿರ್ಹೋರ್ ಬುಡಕಟ್ಟು
ಬುಡಕಟ್ಟು ಸಮುದಾಯಕ್ಕೆ ಇವರು ಸಂಬಂಧಪಟ್ಟಿರ್ತಾರೆ ಅಥವಾ ಬುಡಕಟ್ಟು ಜನಾಂಗಕ್ಕೆ ಸಂಬಂಧಪಟ್ಟಿರ್ತಾರೆ. ಸೊ ಇವರ ಬಗ್ಗೆ ನಾನು ಪ್ರಶ್ನೆಯನ್ನು ಕೊಡಲಿಕ್ಕೆ ಕಾರಣ ಏನಂದ್ರೆ, ಸೊ ಮಂಕಿಡಿಯಾ ಕಮ್ಯುನಿಟಿ ಬಿಕಮ್ಸ್ ದಿ 6th PVGT ಟು ಗೆಟ್ ಹ್ಯಾಬಿಟ್ಯಾಟ್ ರೈಟ್ಸ್ ಓವರ್ ಫಾರೆಸ್ಟ್ ಇನ್ ಒಡಿಶಾ. ಸೊ ಈ ಒಂದು ಕಮ್ಯುನಿಟಿ ಏನಿದೆ ಅಂದರೆ ಮಂಕಿಡಿಯಾ ಸಮುದಾಯ ಅಂತ ನಾವೇನು ಹೇಳಿದ್ವಿ, ಇವರು ಒಡಿಶಾದಲ್ಲಿ ಅರಣ್ಯಗಳ ಮೇಲೆ ಆವಾಸ ಸ್ಥಾನದ ಹಕ್ಕುಗಳನ್ನು ಪಡೆದಿರ್ತಕ್ಕಂಥ 6ನೇ PVTG ಅಂದರೆ ಪರ್ಟಿಕ್ಯುಲರ್ಲಿ ವಲ್ನರಬಲ್ ಟ್ರೈಬಲ್ ಗ್ರೂಪ್ಸ್ ಅಂತ ನಾವೇನು ಹೇಳ್ತೇವೆ. ಸೊ ಈ ರೀತಿಯಾಗಿ 6ನೇ ಒಂದು ಸಮುದಾಯವಾಗಿರ್ತಾರೆ. ಸೊ ಇವರು ಒಡಿಶಾದ ಅರಣ್ಯಗಳಲ್ಲಿ ಆವಾಸ ಸ್ಥಾನವನ್ನು ಪಡೆದುಕೊಳ್ಬೋದಾಗಿರುತ್ತೆ. ಆ್ಯಕ್ಚುಲಿ ಸೊ ಈ ಒಂದು ಆವಾಸ ಸ್ಥಾನವನ್ನು ಬೇರೆ ಸಿಟಿಸನ್ಸ್ಗೆ ಕೊಡೋದಿಲ್ಲ, ಯೂಶುವಲಿ ಟ್ರೈಬಲ್ ಪಾಪ್ಯುಲೇಷನ್ಗೆ ಕೊಡ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಕಾರಣ ಏನು ಅಂದರೆ ಅವರ ಲೈವ್ಲಿವುಡ್ ಅಥವಾ ಜೀವನೋಪಾಯ ಅಂತಕ್ಕಂಥದ್ದು ಅರಣ್ಯಗಳ ಮೇಲೆ ಡಿಪೆಂಡ್ ಆಗಿರುವ ಕಾರಣ ಸೊ ಅವರಿಗೆ ಮಾತ್ರ ಅದರ ಒಂದು ರೈಟ್ಸ್ ಅಥವಾ ಹಕ್ಕುಗಳನ್ನು ನೀಡಲಾಗುತ್ತೆ. ಆ ರೀತಿಯ ಹಕ್ಕುಗಳನ್ನು ಪಡೆದುಕೊಂಡಿರ್ತಕ್ಕಂಥ 6ನೇ PVTG ಆಗಿ ನಾವು ಈ ಒಂದು ಮಂಕಿಡಿಯಾ ಕಮ್ಯುನಿಟಿಯನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇವರು 6th PVTG ಆಗಿರ್ತಾರೆ. ಸೊ ಈ ರೀತಿಯ ಅರಣ್ಯ ಆವಾಸ ಸ್ಥಾನಗಳನ್ನು ಪಡೆದುಕೊಂಡಿರ್ತಕ್ಕಂಥ ಒಡಿಶಾದ ಒಂದು ಟ್ರೈಬಲ್ ಪಾಪ್ಯುಲೇಷನ್ ಆಗಿ ನಾವು ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಇವರನ್ನು ನಾವು ಮಂಕಿಡಿಯಾ ಕಮ್ಯುನಿಟಿ ಅಂತ ಹೇಳ್ತೇವೆ. ಸೊ ಇವರು ದೇ ಆರ್ ಆಸ್ಟ್ರೋ ಏಷಿಯಾಟಿಕ್ ಕಮ್ಯುನಿಟಿ ಆಗಿರ್ತಾರೆ. ಸೊ ದಟ್ ಮೇಕ್ಸ್ ಲಿವಿಂಗ್ ಮೇನ್ಲಿ ಫ್ರಮ್ ದಿ ಫಾರೆಸ್ಟ್, ಅಂದರೆ ಅವರ ಜೀವನ ಬಹುಶಃ ಅರಣ್ಯಗಳ ಮೇಲೆ ಅವಲಂಬಿತವಾಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇವರೊಂದು ಸೆಮಿ ನೊಮ್ಯಾಡಿಕ್ ಸೆಕ್ಷನ್ ಆಗಿರ್ತಾರೆ. ಸೆಮಿ ನೊಮ್ಯಾಡಿಕ್ ಅಂದರೆ ಸೊ ಕಂಪ್ಲೀಟ್ ಆಗಿ ಅವರು ಅಲೆಮಾರಿ ಆಗಿರೋದಿಲ್ಲ, ಸೊ ಒಂದು ಕಡೆ ಹೋಗಿ ಸೆಟ್ಲ್ ಆಗೋದು ಮತ್ತೆ ಅಲೆಮಾರಿ ಜೀವನವನ್ನು ಮಾಡ್ತಕ್ಕಂಥದ್ದು. ಸೊ ಆ ರೀತಿ ಸೆಮಿ ನೊಮ್ಯಾಡಿಕ್ ಕಮ್ಯುನಿಟಿ ಅಂತ ಹೇಳ್ಬೋದಾಗಿರುತ್ತೆ. ಸೊ ಇವರು ಯಾವ ಟ್ರೈಬ್ ಅಥವಾ ಬುಡಕಟ್ಟುಗೆ ಸೇರಿರ್ತಾರೆ ಅಂದರೆ ಬಿರ್ಹೋರ್ಗ್ ಬುಡಕಟ್ಟುಗೆ ಸೇರಿರ್ತಕ್ಕಂಥ ಒಂದು ಸಮುದಾಯವಾಗಿರುತ್ತೆ. ಸೊ ಇವರು ದೇ ಹ್ಯಾವ್ ಟ್ರೆಡಿಷನಲ್ ಸ್ಕಿಲ್ ಆಫ್ ರೋಪ್ ಮೇಕಿಂಗ್, ಅಂದರೆ ಹಗ್ಗಗಳನ್ನು ಮಾಡ್ತಕ್ಕಂಥ ಒಂದು ಕೌಶಲ್ಯವನ್ನು ಅವರು ಹೊಂದಿರ್ತಾರೆ. ಸೊ ಟ್ರಾಪಿಂಗ್ ಅಂಡ್ ಈಟಿಂಗ್ ಮಂಕೀಸ್, ಅವರು ಕೋತಿಗಳನ್ನು ಟ್ರಾಪ್ ಮಾಡ್ತಕ್ಕಂಥದ್ದು ಅಥವಾ ಬಲೆಗೆ ಬೀಳಿಸ್ತಕ್ಕಂಥದ್ದು, ಅವುಗಳನ್ನು ತಿಂತಕ್ಕಂಥ ಒಂದು ಸಂಪ್ರದಾಯವನ್ನು ಹೊಂದಿರತಕ್ಕಂಥ ಒಂದು ಕಮ್ಯುನಿಟಿ ಆಗಿರುತ್ತೆ. ಸೊ ದೇ ಆರ್ ಪ್ರೈಮರ್ಲಿ ಅ ಫುಡ್ ಗ್ಯಾದರಿಂಗ್ ಆ್ಯಂಡ್ ಹಂಟಿಂಗ್ ಕಮ್ಯುನಿಟಿ ಆಗಿರ್ತಾರೆ. ಅಂದರೆ ಆಹಾರವನ್ನು ಸಂಗ್ರಹಿಸ್ತಕ್ಕಂಥದ್ದು, ಬೇಟೆ ಮಾಡ್ತಕ್ಕಂಥದ್ದು ಅವರ ಜೀವನ ಶೈಲಿಯಾಗಿ ನಾವು ನೋಡ್ಬೋದಾಗಿರುತ್ತೆ. ಸೊ ವರ್ಲ್ಡ್ ರೇಬೀಸ್ ಡೇ 2024, ಸೊ ಈ ಒಂದು ದಿನವನ್ನು ಸೆಪ್ಟೆಂಬರ್ 28ನೇ ತಾರೀಕು ಆಚರಣೆ ಮಾಡಲಾಗುತ್ತೆ. ಸೊ ಈ ವರ್ಷದ ಥೀಮ್ ಏನಾಗಿರುತ್ತೆ ಅಂದರೆ ಬ್ರೇಕಿಂಗ್ ರೇಬೀಸ್ ಬೌಂಡ್ರೀಸ್ ಅಂತಕ್ಕಂಥದ್ದು ಈ ವರ್ಷದ ಥೀಮ್ ಆಗಿರುತ್ತೆ. ಸೊ ಇಂಟರ್ನ್ಯಾಷನಲ್ ಡೇ ಫಾರ್ ಯೂನಿವರ್ಸಲ್ ಆಕ್ಸೆಸ್ ಟು ಇನ್ಫಾರ್ಮೇಷನ್, ಅಂದರೆ ಮಾಹಿತಿಗೆ ಸಾರ್ವತ್ರಿಕ ಪ್ರವೇಶದ ಅಂತಾರಾಷ್ಟ್ರೀಯ ದಿನ. ಸೊ ಈ ಒಂದು ದಿನವನ್ನು ಪ್ರತಿ ವರ್ಷ 28ನೇ ಸೆಪ್ಟೆಂಬರ್ ಆಚರಣೆ ಮಾಡಲಾಗುತ್ತೆ. ಸೊ ಇದನ್ನು ಪ್ರೊಕ್ಲೈಮ್ ಮಾಡಿರ್ತಕ್ಕಂಥದ್ದು 2015ನಲ್ಲಿ ಇದನ್ನು ಅಂಗೀಕಾರ ಮಾಡಲಾಗಿರುತ್ತೆ. ಸೊ UN ಜನರಲ್ ಅಸೆಂಬ್ಲಿ ಪ್ರೊಕ್ಲೈಮ್ಡ್ ದಿಸ್ ಆನ್ ಅಕ್ಟೋಬರ್ 2019. ಸೊ ಇದನ್ನು ಪ್ರೊಕ್ಲೈಮ್ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಅಂದರೆ ಸೊ 2015ನಲ್ಲಿ ಯುನೆಸ್ಕೋದಿಂದ ಇದನ್ನು ಘೋಷಿಸಲ್ಪಟ್ಟಿರುತ್ತೆ. ಸೊ 2019ನಲ್ಲಿ UN ಜನರಲ್ ಅಸೆಂಬ್ಲಿಯಲ್ಲೂ ಕೂಡ ಸೊ ಇದನ್ನು ಘೋಷಣೆ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ವರ್ಷದ ಥೀಮ್ ಏನಾಗಿರುತ್ತೆ ಅಂದರೆ ಮೇನ್ ಸ್ಟ್ರೀಮಿಂಗ್ ಆಕ್ಸೆಸ್ ಟು ಇನ್ಫಾರ್ಮೇಷನ್ ಆ್ಯಂಡ್ ಪಾರ್ಟಿಸಿಪೇಷನ್ ಇನ್ ದಿ ಪಬ್ಲಿಕ್ ಸೆಕ್ಟರ್, ಅಂದರೆ ಮಾಹಿತಿ ಪ್ರವೇಶಕ್ಕೆ ಮುಖ್ಯವಾಹಿನಿ ಮತ್ತು ಸಾರ್ವಜನಿಕ ವಲಯದಲ್ಲಿ ಭಾಗವಹಿಸುವಿಕೆ ಅಂತಕ್ಕಂಥದ್ದು ಸೊ ಈ ವರ್ಷದ ಥೀಮ್ ಆಗಿರುತ್ತೆ. ಸೊ ಇಲ್ಲಿಗೆ ಇನ್ಕ್ವೆಸ್ಟ್ ಚಾಲೆಂಜ್ ನಂಬರ್ 753ಗೆ ಬಂದಿರ್ತೇವೆ. ಸೊ ಯು ಕ್ಯಾನ್ ಜಸ್ಟ್ ಪಾಸ್ ದ ವಿಡಿಯೋ ಹಿಯರ್, ಗೋ ಥ್ರೂ ದ ಕ್ವೆಶನ್ಸ್ ಆ್ಯಂಡ್ ಗಿವ್ ದಿ ಆನ್ಸರ್ಸ್. ದಿಸ್ ಇಸ್ ಕ್ವೆಶ್ಚನ್ ನಂಬರ್ 1 ಆ್ಯಂಡ್ ದಿಸ್ ಇಸ್ ಕ್ವೆಶ್ಚನ್ ನಂಬರ್ 2 ಆಗಿರುತ್ತೆ. ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಅಪ್ಡೇಟ್ಸ್ಗಳು ಕಂಪ್ಲೀಟ್ ಆಗಿರ್ತವೆ. ಸೊ ಮತ್ತೊಮ್ಮೆ ನಾಳಿನ ಅಪ್ಡೇಟ್ಸ್ನೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ. ಸೊ ಅಲ್ಲಿವರೆಗೂ ಕೀಪ್ ರೀಡಿಂಗ್, ಟೇಕ್ ಕೇರ್ ಆಫ್ ಯುವರ್ ಸೆಲ್ಸ್, ಅಂಡ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್.